ವೇದಿಕೆಯ ಮೇಲೆ ಹಾಗೂ ಸಭೆಯಲ್ಲಿರುವ ಎಲ್ಲ ಸಹೃದಯರು, ವೆಂಕಟರಾಜು ಅವರು ನನ್ನನ್ನು ದೂರವಾಣಿಯಲ್ಲಿ ಸಂಪರ್ಕ ಮಾಡಿ ಈ ಥರ ಗಣರಾಜ್ಯೋತ್ಸವ ರಿಪಬ್ಲಿಕ್ ಡೇ ದಿವಸ ನೀವು ಬಂದು ನಮ್ಮ ಕಚೇರಿಯಲ್ಲಿ ಆಸಕ್ತ ಸಹೃದಯರಿರ್ತಾರೆ, ಒಂದು 30-40 ಜನ ಅಷ್ಟೇ, ಚಿಕ್ಕ ಸಭೆ ಅಂತ ಅಂದರು. ನನಗೆ ಎಷ್ಟು ಜನ ಇರ್ತಾರೆ ಅನ್ನೋದು ಮುಖ್ಯ ಅಲ್ಲ, ಏಕೆಂದರೆ ಅಲ್ಲಮ್ಮನ ಒಂದು ವಚನ ಇದೆ, ಅಪರಿಮಿತದ ಕತ್ತಲೆಯೊಳಗೆ ವಿಪರೀತದ ಬೆಳಕನಿಕ್ಕಿದವರಾರು. ಅದು ಭಾಳ ಮುಖ್ಯ ನಮಗೆ. ಕತ್ತಲೆ ಅಗಾಧ ನಿಜ, ಆದರೆ ಹಾಗಂತ ಬೆಳಕು ಎದುರಲ್ಲ. ಒಂದು ಮಿಂಚು ಹುಳ ಸಾಕು ಕತ್ತಲೆಯನ್ನು ಓಡಿಸೋದಕ್ಕೆ. ಆದ್ದರಿಂದ ನನಗೆ ಸಂಖ್ಯೆ ಮುಖ್ಯ ಅಲ್ಲ. ನೀವೆಲ್ಲ ಬಂದಿದ್ದೀರಿ, ನಾನು ಅಷ್ಟೇ ಸಂತೋಷದಿಂದ ಬಂದಿದ್ದೀನಿ. ನನ್ನ ಕೆಲವು ಆಲೋಚನೆಗಳನ್ನು ನಿಮ್ಮ ಜೊತೆ ನಾನು ಹಂಚ್ತೀನಿ. ನಮ್ಮ ಭಾರತದಲ್ಲಿ 3 ರಾಷ್ಟ್ರೀಯ ಹಬ್ಬಗಳಿವೆ, ನಿಮಗೆ ಅದೆಲ್ಲ ಗೊತ್ತಿದೆ. ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ, ಜನವರಿ 26 ಗಣತಂತ್ರ ದಿನಾಚರಣೆ ಮತ್ತು ಅಕ್ಟೋಬರ್ 2 ಗಾಂಧಿ ಜಯಂತಿ. ಇನ್ನೂ ಒಂದು ಇದ್ದರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ, ಅದು ಅಂಬೇಡ್ಕರ್ ಜಯಂತಿ. ಏಕೆಂದರೆ ಗಾಂಧಿ ಮತ್ತು ಅಂಬೇಡ್ಕರ್ ಅಂದರೆ ಭಾರತ ಖಂಡದ 2 ತಲೆಗಳು. ಭಾರತ ಖಂಡವನ್ನು ನವಿಲಿಗೆ ಹೋಲಿಸೋದಾದರೆ ಅದರ 2 ತಲೆ ಅಂದರೆ ಗಂಡ ಬೇರುಂಡ ಗಾಂಧಿ ಮತ್ತು ಅಂಬೇಡ್ಕರ್. ಅವ್ರನ್ನ ಬೇರೆ ಬೇರೆಯಾಗಿ ನೋಡೋಕ್ಕೆ ಸಾಧ್ಯನೇ ಇಲ್ಲ. ನಾನು MA ಓದುವಾಗ GS ಶಿವರುದ್ರಪ್ಪನವರು ನನ್ನ ವಿದ್ಯಾಗುರುಗಳು ಮತ್ತು ಅನ್ನದ ಗುರುಗಳು ಕೂಡ. ನಾನು ಕನ್ನಡ ಲೆಕ್ಚರರ್ ಆಗೋದಕ್ಕೆ ಅವರೇ ಕಾರಣ. ಅವರು ಪಂಪನನ್ನು ಪಾಠ ಮಾಡ್ತಾ ಬೆಳಗುವಿನಲ್ಲಿ ಲೌಕಿಕಮಂ ಅಲ್ಲಿ ಜಿನಾಗಮಮಂ ಅನ್ನೋಂಥ ಅವನ ಮಾತನ್ನು ಇಟ್ಕೊಂಡು ಪಂಪನದು ಪ್ರತಿಭೆ ಗಂಡ ಬೇರುಂಡ ಪ್ರತಿಭೆ, ಒಂದು ಲೌಕಿಕ ಕಾವ್ಯ, ಇನ್ನೊಂದು ಆಗಮಿಕ ಕಾವ್ಯ, ಎರಡನ್ನ ಬರೆದಿದ್ದಾನೆ ಅಂದ್ಬಿಟ್ಟು ಗಂಡ ಬೇರುಂಡ ಪ್ರತಿಭೆ ಅಂತ ಕರೆದು. ಸ್ವತಂತ್ರ ಭಾರತದ ಅಥವಾ ನವ ಭಾರತದ ಗಂಡ ಬೇರುಂಡ ಪ್ರತಿಭೆ ಅಂದರೆ ನನಗೆ ಗಾಂಧಿ ಮತ್ತು ಅಂಬೇಡ್ಕರ್. ಅದರಿಂದ 4 ರಾಷ್ಟ್ರೀಯ ಹಬ್ಬಗಳು ಇನ್ನು ಮುಂದಾದರೂ ಆಗುತ್ತೆ ಅಂತ ನಾನು ನಿರೀಕ್ಷಿಸ್ತೀನಿ. ಯಾಕೆಂದರೆ ಬದಲಾವಣೆ ಇಲ್ಲದೆ ಈ ಜಗತ್ತಿರಲ್ಲ. ಅಜ್ಜ ನೆಟ್ಟ ಆಲ ಎಷ್ಟು ಸತ್ಯವೋ ನಾವು ಕಸಿ ಮಾಡೋದು ಕೂಡ ಅಷ್ಟೇ ಸತ್ಯ. ಆ ದೃಷ್ಟಿಯಿಂದ ಅಂಬೇಡ್ಕರ್ ಜಯಂತಿ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಹಬ್ಬ ಆಗಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನು ಆರಂಭಿಸ್ತಾ ಇದ್ದೀನಿ. ತೆಲುಗಿನಲ್ಲಿ ಗಣರಾಜ್ಯ ಅಂತ ಕರೆಯಲ್ಲ, ಗಣತಂತ್ರ ಅಂತ ಕರೀತಾರೆ, ಮತ್ತು ಅದಕ್ಕೆ ಸರಿ ಕೂಡ. ರಿಪಬ್ಲಿಕ್ ಡೇ ಅನ್ನೋದಕ್ಕೆ ಗಣತಂತ್ರ ದಿನಾಚರಣೆ ಅನ್ನೋದೇ ಸೂಕ್ತವಾದಂಥ ಒಂದು ಪದ. ಯಾಕೆ ಅನ್ನೋದು ನಾನು ಮುಂದೆ ಹೇಳ್ತೀನಿ. ಈಗ ಹಲವು ಪದಗಳನ್ನು ನಾನು ಒಟ್ಟಿಗೆ ನಿಮಗೆ ಪರಿಚಯಿಸ್ತೀನಿ. ಮೊದಲನೇದಾಗಿ ರಾಜತಂತ್ರ, ಎರಡನೇದಾಗಿ ಪರತಂತ್ರ, ಮೂರನೇದು ಸ್ವತಂತ್ರ, ನಾಲ್ಕನೇದು ಗಣತಂತ್ರ. ನೋಡಿ, ಈ ಪದ ಸರಣಿಯನ್ನು ನೀವು ಗಮನಿಸಿದ್ರೆ ನಮ್ಮ ದೇಶದ ಇತಿಹಾಸದ ಹೆಗ್ಗುರುತುಗಳು ಕಾಣ್ತವೆ. ರಾಜತಂತ್ರ ಅನ್ನೋದು ಭಾಳ ಸ್ಪಷ್ಟ. ರಾಜಪ್ರಭುತ್ವವೇ ರಾಜತಂತ್ರ. ಇಲ್ಲಿ ತಂತ್ರ ಅಂದರೆ ಟೆಕ್ನಿಕಲ್ಲ, ಆಡಳಿತ ಪದ್ಧತಿ. ರಾಜಪ್ರಭುತ್ವ ಮುಖ್ಯವಲ್ಲ, ಅದನ್ನು ನಾನು ರಾಜತಂತ್ರ ಅಂತ ನಾನು ಕರೆದೆ. ಎಷ್ಟು ರಾಜರು ಅಂದರೆ ನಮ್ಮ ಭಾರತದಲ್ಲಿ ಬಹಳಷ್ಟು ಜನ ರಾಜರುಗಳು. ಒಂದು ಐಕ್ಯ ಮತ ಇರಲಿಲ್ಲ. ಬಹುಶಃ ಚಾಲುಕ್ಯರ ಕಾಲದಲ್ಲಿ 2 ಸಾಮ್ರಾಟರಿದ್ದರು. ಉತ್ತರ ಪಥಕ್ಕೆ ಹರ್ಷವರ್ಧನ, ದಕ್ಷಿಣ ಪಥಕ್ಕೆ ಇಮ್ಮಡಿ ಪುಲಿಕೇಶಿ, ಕನ್ನಡಿಗ. ನಾವೆಲ್ಲ ಭಾಳ ಹೆಮ್ಮೆ ಪಡುವಂತಹ ಸಂಗತಿ. ಇಮ್ಮಡಿ ಪುಲಿಕೇಶಿಗೆ ದಕ್ಷಿಣಾಪಥೇಶ್ವರ ಅಂತ ಕರೀತಾರೆ. ಕನ್ನಡ ಸಾಮ್ರಾಜ್ಯ ಅಂದರೆ ಈಗಿನ ಕರ್ನಾಟಕ ಅಲ್ಲ, ನರ್ಮದಾ ನದಿಯಿಂದ ಹಿಡಿದು ಕನ್ಯಾಕುಮಾರಿವರೆಗೆ ಕನ್ನಡ ಸಾಮ್ರಾಜ್ಯ. ಇದನ್ನೇ ಕವಿರಾಜ ಮಾರ್ಗದಲ್ಲಿ ಕಾವೇರಿಯಿಂದ ಮಾ ಗೋದಾವರಿ ವರಮಿಪ್ಪ ನಾಡದ ಕನ್ನಡದೊಳ್ ಅಂತ
ಕವಿರಾಜ ಮಾರ್ಗ ಕೂಡ ಹೇಳುತ್ತೆ. ಆದರೆ ಇವಾಗ ಇಷ್ಟು ಚಿಕ್ಕದಾಗಿದೆಯಲ್ಲ ಅಂತ ಅಂದರೆ ಕನ್ನಡ ಸಾಮ್ರಾಜ್ಯ ಬೇರೆ, ಕರ್ನಾಟಕ ಬೇರೆ. ಯಾಕೆಂದರೆ ಕರ್ನಾಟಕ ಭಾಷಾವಾರು ಪ್ರಾಂತ್ಯ. ಅದು ಯಾವಾಗ ರಚನೆ ಆಯಿತು ಅನ್ನೋದೆಲ್ಲ ತಮಗೆಲ್ಲ ಗೊತ್ತಿದೆ. ಭಾಷೆಗಳನ್ನು ಆಧರಿಸಿ ಪ್ರಾಂತ್ಯಗಳನ್ನು ವಿಂಗಡಣೆ ಮಾಡುವಾಗ ಈಗಿನ ಕರ್ನಾಟಕ ಬಂದಿದೆ. 1956 ನವೆಂಬರ್ 1 ಅದು ಆದದ್ದು, ನಿಮಗೆಲ್ಲ ಗೊತ್ತಿದೆ. ಅದರಿಂದ ಕರ್ನಾಟಕ ಅಂದಾಗ ಇದೇ ಕರ್ನಾಟಕವೇ ಪ್ರಾಚೀನ ಕಾಲದಲ್ಲೂ ಇತ್ತು ಅಂತ ತಿಳ್ಕೋಬೇಡಿ. ನಾನು ಅದಕ್ಕೆ ಕನ್ನಡ ಸಾಮ್ರಾಜ್ಯ ಬೇರೆ, ಕರ್ನಾಟಕ ಬೇರೆ ಅಂತ ಹೇಳ್ತೇನೆ. ಅದರಲ್ಲೂ ತೆಲುಗು ಕವಿಗಳು, ನನ್ನ ಮಾತೃಭಾಷೆ ತೆಲುಗನ್ನು ಕೂಡ ನಾನು ಸಾಕಷ್ಟು ಓದ್ಕೊಂಡಿದ್ದೀನಿ. ಶ್ರೀನಾಥ ಅಂತ ಒಬ್ಬ ಕವಿ ಇದೆ. ಆತ ದಯಲೇದ ತಲ್ಲಿ ಕನ್ನಡ ಸಾಮ್ರಾಜ್ಯ ಲಕ್ಷ್ಮಿ ಅಂತ ಕೇಳ್ತಾನೆ. ನೋಡಿ, ಕನ್ನಡ ಸಾಮ್ರಾಜ್ಯ ಲಕ್ಷ್ಮಿಯನ್ನು ದಯತೋರು ತಾಯಿ ಅಂತ ಕೋರ್ಕೊಳ್ತಾನೆ ಶ್ರೀನಾಥ ಕವಿ. ಪ್ರೌಢದೇವರಾಯನ ಆಸ್ಥಾನದಲ್ಲಿ ಅವನಿಗೆ ಕನಕಾಭಿಷೇಕವನ್ನು ಮಾಡ್ತಾನೆ. ಆಸ್ಥಾನ ಕವಿ ಆತ, ಪ್ರೌಢದೇವರಾಯನ ಆಸ್ಥಾನ ಕವಿ. ಹೀಗೆ ನಾವು ಇನ್ನೂ ನೋಡಿದ್ರೆ ಕನ್ನಡ ಸಾಮ್ರಾಜ್ಯ ಎಷ್ಟು ವಿಸ್ತಾರವಾದದ್ದು ಅಂತ ಗೊತ್ತಾಗುತ್ತೆ. ಕನ್ನಡ ಸಾಮ್ರಾಜ್ಯದಲ್ಲಿ ಅನೇಕ ಭಾಷೆಗಳು ಇದ್ದರು. ತಮಿಳರು ಇದ್ದರು, ತೆಲುಗರು ಇದ್ದರು, ಎಲ್ಲರೂ ಇದ್ದರು ಅಲ್ವಾ? ಇದನ್ನು ನಾವು ಮರೆಯಬಾರ್ದು. ನನಗೆ ತಿಳಿದಂತೆ ಯಾವೊಬ್ಬ ತೆಲುಗು ಸಾಮ್ರಾಟ ಅಥವಾ ತಮಿಳು ಸಾಮ್ರಾಟ ಇಡೀ ದಕ್ಷಿಣ ಪಥಕ್ಕೆ ಒಡೆಯನಾಗಿರಲಿಲ್ಲ. ಕನ್ನಡಿಗರು ಆಗಿದ್ದಾರೆ ಅನ್ನೋದೇ ಕನ್ನಡಿಗರ ಹೆಮ್ಮೆ ಏನು ಅನ್ನೋದನ್ನು ಹೇಳುತ್ತೆ. ಈ ರಾಜತಂತ್ರ ಹೇಗೆ ಅಂದರೆ, ಬಲಿಷ್ಠನಾದ ರಾಜನಾಗಿದ್ದರೆ ಅವನಿಗೆ ಎಲ್ಲರೂ ತಲೆಬಾಗ್ತಾರೆ. ಆ ರಾಜ ಹೊರಟದ ಅಂದರೆ ಎಷ್ಟೋ ಜನ ಸಾಮಂತರು ಏನು ಮಾಡ್ತಾರೆ, ತಾವು ಸ್ವತಂತ್ರರು ಅಂತ ಘೋಷಣೆ ಮಾಡ್ಕೊತಾರೆ. ಇದು ರಾಜಪ್ರಭುತ್ವದ ಕಾಲದಲ್ಲಿ ನಡೀತಾ ಇದ್ದಂಥ ವಿದ್ಯಮಾನ. ಆ ಮುಂದೆ ವಾರಸುದಾರ ಬಂದವನು ಸಮರ್ಥನಾಗಿದ್ದರೆ ಆ ದಂಗೆಕೋರರ ಹುಟ್ಟಡಗಿಸಿ ಅವರಿಂದ ಕಪ್ಪ ಕಾಣಿಕೆಗಳನ್ನು ಪಡೆದು ತನ್ನ ಹಿಡಿತದಲ್ಲಿ ಇಟ್ಕೊಳ್ತಾನೆ. ಇಲ್ಲಾಂದರೆ ಅವನೇ ಸ್ಥಾನ ಕಳ್ಕೋಬಹುದು ದುರ್ಬಲನಾಗಿದ್ದರೆ. ಇದು ಒಂದು ರೀತಿ ಹೋರಾಟದ ಸಂಘರ್ಷದ ಕಾಲ. ಯಾರಿಗೆ ಶಕ್ತಿ ಇದೆಯೋ ಅವನೇ ಸಾಮ್ರಾಟ ಎನ್ನುವಂತಹ ಕಾಲ. ಇಲ್ಲಿ ಜನರನ್ನು ಯಾರು ಕೇಳ್ತಾ ಇರಲಿಲ್ಲ. ಅದರರ್ಥ ಜನಗಳ ಅಭಿಪ್ರಾಯಕ್ಕೆ ಬೆಲೆಯೇ ಇರಲಿಲ್ಲ ಅಂತ ಅಲ್ಲ. ರಾಮಾಯಣದಲ್ಲಿ ನಿಮಗೆಲ್ಲ ಗೊತ್ತಿದೆ, ಸೀತಾ ಪರಿತ್ಯಾಗಕ್ಕೆ ಕಾರಣ ಒಬ್ಬ ಗೂಢಚಾರನಿಂದ ತಿಳಿದ ವಿದ್ಯಮಾನ. ರಾಮ ಪ್ರಜಾಭಿಪ್ರಾಯಕ್ಕೆ ಎಷ್ಟೊಂದು ಒತ್ತು ಕೊಡ್ತಾ ಇದ್ದ ಅನ್ನೋದನ್ನು ವಾಲ್ಮೀಕಿ ಚಿತ್ರಿಸ್ತಾನೆ. ನಾವು ಅದನ್ನೆಲ್ಲ ನೆನಪು ಮಾಡ್ಕೋಬೇಕು. ಅದೇ ರೀತಿ ಕೃಷ್ಣದೇವರಾಯ ಮುಂತಾದವರು ವೇಷ ಧರಿಸಿಕೊಂಡು ಮಾರು ವೇಷದಿಂದ ತಮ್ಮ ರಾಜ್ಯದಲ್ಲಿ ಸಂಚರಿಸಿ ಜನರ ಕಷ್ಟ ಸುಖಗಳನ್ನು ತಿಳ್ಕೊಂಡು ಸ್ಪಂದಿಸ್ತಾ ಇದ್ರು ಅನ್ನೋದನ್ನು ಕೂಡ ನಾವು ಚರಿತ್ರೆಯ ಪುಟಗಳಲ್ಲಿ ಓದಿದ್ದೀವಿ. ಇವೆಲ್ಲ ಪ್ರಜಾಭಿಪ್ರಾಯಕ್ಕೆ ಕೊಟ್ಟ ಬೆಲೆ. ನೋಡಿ ಹೇಗೆ ಪ್ರಜಾಪ್ರಭುತ್ವ ಇದ್ದಕ್ಕಿದ್ದಂತೆ ಬರಲಿಲ್ಲ. ಅದು ಬರೋದಕ್ಕೂ ಕೂಡ ಒಂದು ಪ್ರೋಸೆಸ್. ಅದು ಹೇಗೆ ಬಂತು, ಪ್ರಜಾಭಿಪ್ರಾಯವೇ ಕ್ರಮೇಣ ಪ್ರಜಾಪ್ರಭುತ್ವವಾಗಿ ಬಂತು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಪರತಂತ್ರ ಅಂದರೆ ಪರ ಅನ್ನೋ ಶಬ್ದವೇ ಅನ್ಯ ಅನ್ನೋದನ್ನು ಹೇಳುತ್ತೆ. ಔಟ್ಸೈಡರ್ ಅಂತ. ಯಾರು ಔಟ್ಸೈಡರ್ ಅಂದರೆ ಯುರೋಪಿಯನ್ಸ್, ಡಚ್ಚರು, ಫ್ರೆಂಚರು, ಬ್ರಿಟಿಷರು, ಪೋರ್ಚುಗೀಸರು ಎಲ್ಲರೂ ಭಾರತಕ್ಕೆ ಬಂದರು. ವ್ಯಾಪಾರದ ಸಲುವಾಗಿ ಬಂದರು. ನಿಮಗೆ ಆ ಚರಿತ್ರೆಯ ಪಾಠಗಳನ್ನು ನಾನೇನು ಹೇಳಬೇಕಾಗಿಲ್ಲ. ವ್ಯಾಪಾರದ ಸಲುವಾಗಿ ಬಂದು ಕೊನೆಗೆ ಭದ್ರವಾಗಿ ತಳವೂರಿದಂಥವ್ರು ಬ್ರಿಟಿಷರೇ. ಪೋರ್ಚುಗೀಸರು ಅಲ್ಲ, ಫ್ರೆಂಚರು ಅಲ್ಲ, ಡಚ್ಚರು ಅಲ್ಲ, ಅವರೆಲ್ಲ ಹೋದರು. ಮುಖ್ಯವಾಗಿ ಬ್ರಿಟಿಷರು ರವಿ ಮುಳುಗದ ಸಾಮ್ರಾಜ್ಯವನ್ನು ಸೃಷ್ಟಿ ಮಾಡಿದ್ರು. ಅಂದರೆ ಭೂಮಂಡಲದಲ್ಲಿ ಅನೇಕ ಪ್ರದೇಶಗಳು ಬ್ರಿಟಿಷರ ವಸಾಹತುಗಳಾದವು. ಇದೇ ಪರತಂತ್ರ. ನೋಡಿ, ರಾಜತಂತ್ರ ಹೋಗಿ ಪರತಂತ್ರ ಆಯಿತು. ಅನ್ಯಾಕ್ರಮಣಕ್ಕೆ ನಮ್ಮ ಜನ ಒಳಗಾದರು. ಈ ಸಂದರ್ಭದಲ್ಲಿ ಕೂಡ ಬ್ರಿಟಿಷರ ವಿರುದ್ಧ ಹೋರಾಡಿದಂಥವ್ರು ಭಾಳ ಜನ ಇದ್ದಾರೆ. ಟಿಪ್ಪು ಸುಲ್ತಾನ್ ಇರ್ಬೋದು, ಕಿತ್ತೂರು ಚೆನ್ನಮ್ಮ, ರಾಣಿ ಅಬ್ಬಕ್ಕ, ಇವರೆಲ್ಲ ಚರಿತ್ರೆಯ ಪುಟಗಳಲ್ಲಿ ಇವತ್ತಿಗೂ ವಿರಾಜಿಸ್ತಾ ಇದ್ದಾರೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಇವೆಲ್ಲ ನಾವು ಮರೆಯೋಕ್ಕಾಗಲ್ಲ. ಅಂದರೆ
ಪರತಂತ್ರದ ವಿರುದ್ಧ ಹೋರಾಟ ನಡೆಸಿದಂಥವ್ರು. ಇದು ಭಾಳ ಮುಖ್ಯ. ಟಿಪ್ಪು ಸುಲ್ತಾನ್ ಬಗ್ಗೆ ಕೆಲವರಿಗೆ ಯಾಕೋ ಅಸಹನೆ ಇದೆ. ಬಹುಶಃ ಅವನೇನಾದರೂ, ನಾನು ಈ ಮಾತು ಹೇಳ್ತಾ ಇರೋದ್ರಿಂದ ಯಾರು ತಪ್ಪು ತಿಳ್ಕೊಬೇಡಿ, ಹಿಂದೂ ಆಗಿದ್ದರೆ ಅವನನ್ನು ಕೊಂಡಾಡ್ತಾ ಇದ್ರು. ಅವನು ಮುಸಲ್ಮಾನಾಗಿದ್ದರಿಂದಲೇ ಒಂದು ರೀತಿ ಅಸಹನೆಯನ್ನು, ಚರಿತ್ರೆಯನ್ನು ತಿರುಚುವ ಪ್ರಯತ್ನವನ್ನು ಇತ್ತೀಚೆಗೆ ಮಾಡ್ತಾ ಇದ್ದಾರೆ. ಬಹಮನಿ ಸುಲ್ತಾನರು ಇದ್ದಾರಲ್ವ, ಅವರು ಮುಸ್ಲಿಮ್ಸೇ. ಅವ್ರ ವಿರುದ್ಧ ಹೋರಾಟ ಮಾಡಿದ್ದಾನೆ ಟಿಪ್ಪು ಸುಲ್ತಾನ್. ಇದನ್ನೆಲ್ಲ ನಾವು ಮರಿಬಾರ್ದು. ಅದರಿಂದ ಪರತಂತ್ರ, ಮುಖ್ಯವಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದ ಅನೇಕ ಸಣ್ಣ ಪುಟ್ಟ ಪಾಳೆಗಾರರಿಂದ ಹಿಡಿದು, ಈಗ ಸಂಗೊಳ್ಳಿ ರಾಯಣ್ಣ ಅಂತವ್ರು ಇರ್ಬೋದು, ಭಾಳ ಜನನೇ ಇದ್ದಾರೆ. ಇವರೆಲ್ಲ ತಾವು ಸ್ವತಂತ್ರರು ಅಂತ ಘೋಷಣೆ ಮಾಡಿಕೊಟ್ರು, ತಮಗೆ ತಾವೇ ಘೋಷಣೆ ಮಾಡಿದ್ರು. ನಾವು ಬ್ರಿಟಿಷರಿಗೆ ಕಪ್ಪ ಕಾಣಿಕೆ ಕೊಡಲ್ಲ, ನಿಮಗೆ ಹೇಗೆ ಕೊಡಬೇಕು ಕಪ್ಪ ಅಂತ ಕಿತ್ತೂರು ಚೆನ್ನಮ್ಮ ಕೇಳ್ತಾರಲ್ಲ, ಭಾಳ ಡೈಲಾಗ್ ಅದು, ಭಾಳ ಪ್ರಸಿದ್ಧ. ಅದು ಶಾಲೆಗಳಲ್ಲಿ ಕಾಲೇಜ್ ಡೇ ಸಂದರ್ಭಗಳಲ್ಲಿ ಮಾಡ್ತಾರೆ. ಕೊನೆಗೆ ಈಗ ಗಣತಂತ್ರ. ಅದರಿಂದ ರಾಜತಂತ್ರದಿಂದ ಗಣತಂತ್ರದ ವ್ಯವಸ್ಥೆಗೆ ನಾವು ಬಂದಿದ್ದೀವಿ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತೀವಿ. ಇದಿಷ್ಟು ಭಾಳ ಮುಖ್ಯವಾದ್ದು. ರಾಜತಂತ್ರದಲ್ಲಿ ಒಂದು ಅಂಶ ಇದೆ. ಏನದು ಅಂದರೆ ವಂಶ ಪಾರಂಪರ್ಯ. ವಂಶಪಾರಂಪರ್ಯವಾದಂಥ ಆಳ್ವಿಕೆ. ರಾಜನ ಮಗ ಯುವರಾಜ, ಮುಂದೆ ಅವನೇ ಮಹಾರಾಜ. ಈ ವಂಶಪಾರಂಪರ್ಯಕ್ಕೆ ಇದೆಯಲ್ವಾ, ಇದು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾದ. ನಮ್ಮ ದುರದೃಷ್ಟ ಅಂದರೆ ಇವತ್ತು ಭಾಳಷ್ಟು ಜನ ರಾಜಕಾರಣಿಗಳು ವಂಶಪಾರಂಪರ್ಯ ಆಡಳಿತಕ್ಕೇ ತಮ್ಮನ್ನು ಅರ್ಪಿಸ್ಕೊಂಡ್ಬಿಟ್ಟಿದ್ದಾರೆ. ನೆಹರು ಕುಟುಂಬ ಒಂದು ಒಳ್ಳೆಯ ಉದಾಹರಣೆ ರಾಷ್ಟ್ರಮಟ್ಟದಲ್ಲಿ. ಈ ಬಗ್ಗೆ ನನಗೆ ಭಾಳ ಕಾಡುವಂಥ ಒಂದು ಸಂಗತಿ ಅಂದರೆ, ನಿಮಗೆಲ್ಲ NTR ಗೊತ್ತಿದೆ. ಅವನ್ನ ಇಂಟರ್ವ್ಯೂ ಮಾಡಿ ನಾನು ಏಕವಚನದಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ಅದ್ರ ಬಗ್ಗೆ ನನಗಿರೋ ಪ್ರೀತಿ ಕಾರಣ ಅಷ್ಟೇ. ಇಲ್ಲ, ನಾನು ಭಾಳ ಇಷ್ಟಪಡೋದು NTR ಮತ್ತು ರಾಜ್ಕುಮಾರ್. ಇರಲಿ, NTRನ ಇಂಟರ್ವ್ಯೂನಲ್ಲಿ ಕೇಳ್ತಾರೆ, ನಿಮ್ಮ ವಾರಸುದಾರ ಯಾರು ಅಂತ. ನಿಮ್ಮ ನಂತರ ವಾರಸುದಾರ ಯಾರು? ಆತ ಕೊಟ್ಟಿರುವ ಉತ್ತರ ಅತ್ಯದ್ಭುತ. ಆಸ್ತಿಗಳಿಗೆ, ಚರಾಸ್ತಿಗಳಿಗೆ, ಸ್ಥಿರಾಸ್ತಿಗಳಿಗೆ ವಾರಸುದಾರರಿರ್ತಾರೆ. ಆದರೆ ರಾಜಕಾರಣಕ್ಕೆ ವಾರಸುದಾರರಿಲ್ಲ. ಜನಸಾಗರದಿಂದ ಮೂಡಿ ಬರಬೇಕು ಅಂತ ಹೇಳ್ತಾರೆ. ಎಂಥ ಪ್ರಬುದ್ಧವಾದ ತಿಳುವಳಿಕೆ. ಪ್ರಜಾಪ್ರಭುತ್ವ ಬರೋದೇ ಹಾಗೆ. NTR ಮುಖ್ಯಮಂತ್ರಿ ಆಗಿದ್ದು ಕೂಡ ಹಾಗೇನೆ, ಜನಸಾಗರದಿಂದ ಮೂಡಿ ಬಂದ ಚೇತನ. ಇದು ನಾವು ಮರಿಬಾರ್ದು. ಇದ್ದಕ್ಕಿದ್ದಂಗೆ MLA ಮಗ MLA ಅಂತ ಅಲ್ಲ. ಇವತ್ತು ನಾವು ನೋಡ್ತಾ ಇರೋದೆಲ್ಲ ಇಡೀ ದೇಶದಲ್ಲಿ ನೆಹರು ಕುಟುಂಬದಿಂದ ಹಿಡಿದು ಹೊಸಕೋಟೆವರೆಗೆ ನಾವು ನೋಡೋದು ಅದೇನೆ, ವಂಶಪಾರಂಪರ್ಯ. ವಂಶಪಾರಂಪರ್ಯಕ್ಕೂ ಪ್ರಜಾಪ್ರಭುತ್ವಕ್ಕೂ ಆಗಲ್ಲ. ಬದ್ಧ ವೈರ ಅಂತ ತಿಳ್ಕೊಳ್ಳಿ. ತನ್ನ ಶಕ್ತಿ ಸಾಮರ್ಥ್ಯಗಳಿಂದ ಕಾರ್ಯಕರ್ತನಾಗಿ ದುಡಿದು ಜನಸೇವೆಯ ಮೂಲಕ ಜನಸಾಗರದಿಂದ ಮೂಡಿ ಬರೋದನ್ನೇ ನಿಜವಾದಂಥ ನಾಯಕ. ನಮ್ಮಪ್ಪ MLA, ನಾನು MLA ನಿಂತ್ಕೊಳ್ತೇನೆ ಅಂದರೆ ಅಲ್ಲ. ಪರತಂತ್ರ ಅಂತ ನಾನು ಹೇಳಿದ್ನಲ್ಲ, ಅದರ ಸ್ವರೂಪ ವಸಾಹತುಶಾಹಿ. ವಸಾಹತುಶಾಹಿ ಪ್ರಭುತ್ವವೇ ಪರತಂತ್ರದ ನೆಲೆ. ಬ್ರಿಟಿಷರು ನಮಗೆ ಇದಕ್ಕೆ ಉದಾಹರಣೆ. ಬ್ರಿಟಿಷರು ನಮ್ಮವರಲ್ಲ, ಪರತಂತ್ರರ ಆಳ್ವಿಕೆಗೆ ನಾವು ಒಳಗಾಗಿದ್ದು. ಭಾರತ ವಸಾಹತುವಾಗಿತ್ತು. ಇದರ ವಿರುದ್ಧ ಭಾಳ ದೊಡ್ಡ ಹೋರಾಟ ನಡೀತು. ವಸಾಹತುಶಾಹಿಯಿಂದ ಮುಕ್ತಿಯನ್ನು ಪಡೆಯುವಂಥ ಒಂದು ಘಟನೆ. ಆಗಲೇ ಮುನ್ರಾಜ್ ಅವರು ಹೇಳು, ಲಾಹೋರ್ನಲ್ಲಿ 1929ರಲ್ಲಿ ಕಾಂಗ್ರೆಸ್ ತಾನು ಸ್ವತಂತ್ರ ಅಂತ ಘೋಷಣೆ ಮಾಡಿ. ಜನವರಿ 26, 1930 ಭಾರತದ ಪ್ರಥಮ ಸ್ವಾತಂತ್ರ್ಯ ದಿನಾಚರಣೆ.
ಆವಾಗ ಭಾರತ ಬ್ರಿಟಿಷ್ ಭಾರತ ಆಗಿತ್ತು. ಬ್ರಿಟಿಷ್ ಭಾರತದಲ್ಲಿ ಭಾರತೀಯರೇ ಘೋಷಿಸಿಕೊಂಡ ತಮಗೆ ತಾವೇ, ಈಗ ಒಬ್ಬ ರಾಜ ಬಿದ್ದೋದ್ರೆ ಉಳಿದ ಸಾಮಂತರು ಹೇಗೆ ಘೋಷಣೆ ಮಾಡ್ಕೋತಾರೋ ಹಾಗೆ ಇಡೀ ಭಾರತೀಯರು ಬ್ರಿಟಿಷರ ವಿರುದ್ಧ ಘೋಷಣೆ ಮಾಡಿದ ದಿನವೇ ಜನವರಿ 26, 1930. ಭಾರತ ಸ್ವತಂತ್ರವಾಗಿದೆ, ಯಾರ ಅಧೀನಕ್ಕೂ ಒಳಪಟ್ಟಿದ್ದಲ್ಲ ಎಂಬ ಗೊತ್ತುವಳಿಯನ್ನು ಸ್ವೀಕರಿಸಿ ಆ ದಿನವನ್ನು ಸ್ವಾತಂತ್ರ್ಯ ದಿನಾಚರಣೆ ಅಂತ ಘೋಷಣೆ ಮಾಡಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್. ಈಗ ನಿಮಗೆಲ್ಲ ಗೊತ್ತಿದೆ, ಬ್ರಿಟಿಷರು ಆಗಸ್ಟ್ 15ರಂದು 1947 ಸ್ವಾತಂತ್ರ್ಯ ಘೋಷಣೆ ಮಾಡಿ ಫ್ರೀಡಮ್ ಅಟ್ ಮಿಡ್ ನೈಟ್. ಎರಡು ಸ್ವಾತಂತ್ರ್ಯ ದಿನಾಚರಣೆಗಳಾಗುವುದು. ಕಾಂಗ್ರೆಸ್ ಪ್ರಕಾರ ಲಾಹೋರ್ನಲ್ಲಿ ಮಾಡಿದ ಘೋಷಣೆಯ ಪ್ರಕಾರ ಜನವರಿ 26 ಭಾರತದ ಪ್ರಥಮ ಸ್ವಾತಂತ್ರ್ಯ ದಿನಾಚರಣೆ. ಈಗ ಬ್ರಿಟಿಷರು ಘೋಷಣೆ ಮಾಡಿರೋ ಪ್ರಕಾರ ಭಾರತದ ಪ್ರಥಮ ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ 15. ಈ ಥರ ಎರಡಾಯ್ತಲ್ಲ. ಆದ್ದರಿಂದ ನಮ್ಮ ಘೋಷಣೆಯನ್ನು ಗೌರವಿಸಬೇಕು ಅನ್ನೋ ಕಾರಣಕ್ಕೆ ಆಗಲೇ ಮುನ್ರಾಜ್ನವರು ಜ್ಞಾಪಕ ಮಾಡಿಕೊಂಡಂತೆ ಡಾಕ್ಟರ್ ಅಂಬೇಡ್ಕರ್ ಅವರು ರಚಿಸಿದ ಒಂದು ಸಂವಿಧಾನ ಏನಿದೆ ಅದನ್ನು ಅಂಗೀಕಾರ ಮಾಡಿದ್ದು ಜನವರಿ 26. ಆದ್ದರಿಂದ ಅದನ್ನು ಗಣತಂತ್ರ ದಿನಾಚರಣೆ ಅಂತ. ಸ್ವತಂತ್ರ ದಿನಾಚರಣೆ, ಗಣತಂತ್ರ ದಿನಾಚರಣೆ ಎರಡೂ ಬೇರೆ ಬೇರೆ. ಸ್ವತಂತ್ರ ದಿನಾಚರಣೆ ಥಿಯರಿ, ಸಿದ್ಧಾಂತ, ಜನರಿಂದ ಜನರಿಗಾಗಿ ಜನರೇ ನಡೆಸುವ ಸರ್ಕಾರ, ಪ್ರಜಾಪ್ರಭುತ್ವ. ಇದು ಥಿಯರಿ, ಸಿದ್ಧಾಂತ. ಇದರ ಆಚರಣೆ, ಪ್ರಯೋಗ, ಪ್ರಾಕ್ಟೀಸ್, ಅದೇ ಸಂವಿಧಾನದ ಅನುಷ್ಠಾನ, ಅದೇ ಗಣತಂತ್ರ ದಿನಾಚರಣೆ. ರಾಜ್ಯ ಅನ್ನೋ ಪದ ಯಾಕೆ ಉಚಿತ ಅಲ್ಲ ಅಂದರೆ, ರಾಜ ಅಂತ ಎಲ್ಲೆಲ್ಲಿ ಬರುತ್ತೋ ಅದನ್ನೆಲ್ಲ ಬದಲಾವಣೆ ಮಾಡಿದ್ದಾರೆ. ಈ ಉದಾಹರಣೆಗೆ ರಾಜ್ಪಥ್, ನವದೆಹಲಿಯ ರಾಜ್ಪಥ್ ಆ ಹೆಸರು ಹೋಯಿತು, ಕರ್ತವ್ಯ ಪಥ್ ಅಂತ ಮಾಡಿದ್ರು. ಯಾಕೆ ರಾಜರಿಲ್ವಲ್ಲ ಈಗ. ಆ ಇಲ್ಲದ ರಾಜರ ಹೆಸರಿನಲ್ಲಿರ್ತಕ್ಕಂಥ ರಾಜಪಥ್ ಅನ್ನೋದು ಬೇಕಾಗಿಲ್ಲ ಅಂತೇಳಿ ಕರ್ತವ್ಯ ಪಥ್ ಅಂತ ಮಾಡಿದ್ದಾರೆ. ಅದೇ ರೀತಿ ರಾಜ್ಯ ಅಂದರೆ ಏನು? ರಾಜನ ಆಳ್ವಿಕೆಗೆ ಒಳಪಟ್ಟ ಭೂಪ್ರದೇಶವೇ ರಾಜ್ಯ. ಅದರಿಂದ ಯಾಕೆ ಬೇಕು ರಾಜ್ಯ? ಗಣತಂತ್ರ ಅಂತ ಕರೆಯೋದೇ ಸರಿ. ಇವತ್ತಿಗೂ ಕೂಡ ತೆಲುಗಿನವರು ಗಣತಂತ್ರ ದಿನಾಚರಣೆ ಅಂತ ಕರೀತಾರೆ. ಅದಕ್ಕೆ ನಾನು ಆರಂಭದಲ್ಲಿ ಗಣತಂತ್ರ ದಿನಾಚರಣೆಯ ಸ್ಮರಣೆಯನ್ನು ಮಾಡಿಕೊಂಡಿದ್ದು ಅದೇ ಕಾರಣ. ಈಗ ರಾಜ್ಯಪಾಲ ಅಂತಿದೆ, ನಾನು ಕೇಳಿದ್ರೆ ಅದು ಕೂಡ ಬದಲಾಗಬೇಕು. ರಾಜಭವನ ಅಂತಿದೆ, ಅದು ಬದಲಾಗಬೇಕು. ಯಾವ ರಾಜರು ಅವರೆಲ್ಲ? ಪ್ರಜಾಭವನ ಅಂತ ಮಾಡಬೇಕು. ನಮ್ಮ ಪ್ರತಿನಿಧಿಯಾಗಿ ಅವರಲ್ಲಿದ್ದಾರೆ. ಪ್ರಜಾಪಾಲಕರು ಅವರು, ರಾಜ್ಯಪಾಲ ಅಲ್ಲ, ಪ್ರಜಾಪಾಲ. ಈ ರೀತಿ ಮಾಡಬೇಕಾಗಿದೆ ನಾವು. ಇದಕ್ಕೆ ಕುವೆಂಪು ಅವರ ನಿರಂಕುಶಮತಿ ಬೇಕು. ಏನದು ನಿರಂಕುಶಮತಿ ಅಂದರೆ, ಅವ್ರದ್ದು ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ಅಂತ ಒಂದು ಪುಸ್ತಕ ಇದೆ. 1944ರಲ್ಲಿ ಬಂದಿದೆ, ಬ್ರಿಟಿಷ್ ಭಾರತದಲ್ಲಿ ಬಂದ ಪುಸ್ತಕ. ನನ್ನ ಅಚ್ಚುಮೆಚ್ಚಿನ ಪುಸ್ತಕ. ಇರಲಿ, ಯಾಕೆ ನಾನು ಅದನ್ನು ನೆನಪು ಮಾಡಿಕೊಂಡೆ ಅಂದರೆ, ಮೈಸೂರು ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಹಾರಾಜ ಕಾಲೇಜಿನಲ್ಲಿ ಇವರು ಕನ್ನಡ ಅಧ್ಯಾಪಕರು ಕುವೆಂಪು. ಆಗ ಅವರನ್ನು ಆಹ್ವಾನಿಸ್ತಾರೆ. ಏನು ಅಂದರೆ, ಜಯಚಾಮರಾಜ ಒಡೆಯರ್ಗೆ ಅವರಿನ್ನೂ ಯುವಕ, ಆಗ ಅವರಿಗೆ ಮನೆ ಪಾಠ ಹೇಳ್ಕೊಡೋದಕ್ಕೆ ಬರಬೇಕು ಅಂತ. ಭಾಳಷ್ಟು ಜನ ಹೋಗ್ತಾರೆ ಕೂಡ, ಬೇರೆ ಇತರ ಅಧ್ಯಾಪಕರು, ಇಂಗ್ಲೀಷ್ ಬೇರೆ ಬೇರೆ ಸಬ್ಜೆಕ್ಟ್ನವರು ಹೋಗ್ತಾರೆ. ಅವರು ಬಂದು ಹೋಗೋದಕ್ಕೆ ಸಾರೋಟು ವ್ಯವಸ್ಥೆ ಮಾಡಿರ್ತಾರೆ ಮತ್ತು ಅವರಿಗೆಲ್ಲ ಸೂಕ್ತ ಪಾರಿತೋಷಕ ಅಥವಾ ಸಂಭಾವನೆ ಇವುಗಳನ್ನೆಲ್ಲ ಕೊಡ್ತಾರೆ. ಕುವೆಂಪು ಕೊಟ್ಟ ಉತ್ತರ ಅವರ ಆತ್ಮಚರಿತ್ರೆ ನೆನಪಿನ ದೋಣಿಯಲ್ಲಿ ರೆಕಾರ್ಡ್ ಆಗಿದೆ. ಕುವೆಂಪು ರಿಜೆಕ್ಟ್ ಮಾಡಿ ಹೋಗಲ್ಲ. ಸರ್ಕಾರ ನನಗೇನು ಸಂಬಳ ಕೊಡ್ತಾ ಇದೆ ಅದೇ ಸಾಕು.
ಅವ್ರಿಗೆ ನನ್ನ ಪಾಠ ಬೇಕಾಗಿದ್ದರೆ ಬಂದು ಎಲ್ಲರಂತೆ ತರಗತಿಯಲ್ಲಿ ಕೂತ್ಕೊಳ್ಳಿ ಅಂತ. ಅವನು ಚಾಮರಾಜ ಒಡೆಯರಾದರೆ ಏನು, ಯಾರಾದರೆ ಏನು, ಇದು ಸರ್ವರ ಕಾಲ. ಶ್ರೀ ಸಾಮಾನ್ಯನೇ ಭಗವನ್ ಮಾನ್ಯಂ. ನೋಡಿ, ಸಂವಿಧಾನದ ದೀಕ್ಷಾ ಗೀತೆಯನ್ನು ರಚಿಸಿದವರು ಕುವೆಂಪು. ಸಂವಿಧಾನ ಬರೋಕ್ಕೆ ಮುಂಚೆನೇ ಸಂವಿಧಾನಾತ್ಮಕ ಆಲೋಚನೆಗಳನ್ನು ಅವರು ಹೊಂದಿದ್ದರು. ಅವರ ವಿಶ್ವ ಮಾನವ ಸಂದೇಶ, ಸಪ್ತಸೂತ್ರ ಮತ್ತು ಪಂಚಮಂತ್ರ ನಮ್ಮ ಭಾರತ ಸಂವಿಧಾನದ ಆತ್ಮ ಅಂತ ಕರೆದ್ರೆ ಏನೂ ತಪ್ಪಿಲ್ಲ. ಯಾಕೆಂದರೆ ಸಂವಿಧಾನ ಭಾಳ ಬೃಹತ್ ಗ್ರಂಥ. ಅದನ್ನು ಅತ್ಯಂತ ಚಿಕ್ಕದಾಗಿ ಒಂದು ಕರಪತ್ರದ ರೀತಿಯಲ್ಲಿ ತಯಾರು ಮಾಡಿ ಅಂದರೆ ಅದೇ ವಿಶ್ವ ಮಾನವ ಸಂದೇಶ, ಸಪ್ತಸೂತ್ರ, ಪಂಚಮಂತ್ರ. ಇಂಥ ಒಬ್ಬ ಕವಿ ನಮಗಿದ್ದಾನೆ ಅನ್ನೋದೇ ನಮ್ಗೆ ಭಾಳ ಹೆಮ್ಮೆ. ಹೌದೌದು. ಅಂದರೆ ಕಡಿಮೆ ಅಂಕ ಅಂದರೆ ಅವ್ರು ತಗೊಂಡಿದ್ದು ಅಷ್ಟೇ, ಇವ್ರು ಕೊಟ್ಟಿದ್ದಲ್ಲ. ಇರಲಿ, ಅವರ ಅರ್ಹತೆಗೆ ತಕ್ಕಂತೆ ಅಂಕಗಳು ಸಿಕ್ಕಿರ್ತವೆ ಅಷ್ಟೇ. ಅಂದರೆ ನಾನು ಹೇಳೋದು ಏನು ಅಂದರೆ, ಯಾರಿಗೂ ತಲೆಬಾಗದ ಮತಿ, ನಿರಂಕುಶ ಮತಿ. ಹಂಗನ್ಬಿಟ್ಟು ಡಿಕ್ಟೇಟರ್ಶಿಪ್ ಅಲ್ಲ, ಅದು ಆತ್ಮದ ಸಂಪತ್ತು. ಅದು ಆತ್ಮ ಕಳಂಕಿತವಾಗಿ ನಿರಂಕುಶ ಮತಿ ಆದರೆ ಪ್ರಯೋಜನ ಇಲ್ಲ. ಆತ್ಮಶ್ರೀ ಆಗಿರಬೇಕು ಮತ್ತು ನಿರಂಕುಶ ಮತಿ ಇರಬೇಕು. ಇದು ಕುವೆಂಪು ಅವರ ದೃಷ್ಟಿ ಧೋರಣೆ. ಮೂರನೇದಾಗಿ ಮತದಾನ ಆಧಾರಿತ ಪ್ರಜಾಪ್ರಭುತ್ವ, ಅದೇ ಗಣತಂತ್ರ. ಇವತ್ತು ಒಬ್ಬ ಆಯ್ಕೆ ಆಗಬೇಕು ಅಂದರೆ ಜನರಿಂದ ಆಯ್ಕೆ ಆಗಬೇಕು. ಮತದಾನ ಭಾಳ ಪವಿತ್ರವಾದಂಥ ಒಂದು ಕರ್ತವ್ಯ. ಕೆಲವರು ನನಗೆ ಯಾರೂ ಸರಿ ಇಲ್ಲ, ನಾನು ಮತದಾನವೇ ಮಾಡಲ್ಲ ಅನ್ನೋದು ಭಾಳ ತಪ್ಪು. ಅದು ಆ ನಿರ್ಧಾರಕ್ಕೆ ಬರಬಾರ್ದು. ಬೆಸ್ಟ್ ಅಮಾಂಗ್ ದಿ ವರ್ಸ್ಟ್ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಇರೋದರಲ್ಲಿ ನಾವು, ನನ್ನ ಪ್ರಕಾರ ಎಡಪಕ್ಷ ಇದೆಯಲ್ಲ ಅದೇ ಸೂಕ್ತ. ಕಾರ್ಲ್ ಮಾರ್ಕ್ಸ್, ಚೆಗುವಾರ ಇವರ ಅಭಿಮಾನಿ ನಾನು, ಲೆನಿನ್. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಈ ಎಲ್ಲ ಪಕ್ಷಗಳು ಒಂದೇ. ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಜನತಾದಳ ಇರ್ಬೋದು, ಇವೆಲ್ಲ ಹೆಸರು ಬೇರೆ ಬೇರೆ, ಎಲ್ಲ ಒಂದೇ. ಅವರೆಲ್ಲ ಮಾಡ್ತಾ ಇರೋ ರಾಜಕೀಯಗಳು ನೋಡ್ತಾ ಇದ್ದೀವಲ್ಲ ನಾವು. ಏನು ವ್ಯತ್ಯಾಸ ಇದೆ ಹೇಳಿ? ಈಗ NTR ಸ್ಥಾಪನೆ ಮಾಡಿದ ತೆಲುಗು ದೇಶಂ ಕೂಡ ಮನಿ ಪಾಲಿಟಿಕ್ಸ್ ಆಗೋದು. ಆತ ಇದ್ದಾಗ, ಆರಂಭ ಮಾಡಿದಾಗ ಮನಿ ಪಾಲಿಟಿಕ್ಸ್ ಅಲ್ಲ, ಜನ ದುಡ್ಡು ಕೊಟ್ಟು ಓಟ್ ಹಾಕಿದ್ರು. ಪಾರ್ಟಿ ಫಂಡ್ ಅದೇನೆ. ಆ ಪಾರ್ಟಿ ಫಂಡ್ನ NTR ಹೇಗೆ ಬಳಸಿದ್ರು ಅಂದರೆ, ₹1 ಕೂಡ ಅಮೂಲ್ಯವಾದ್ದು. ಆತ 75,000 ಕಿಲೋಮೀಟರ್ ಆಂಧ್ರದಾದ್ಯಂತ ಸಂಚಾರ ಮಾಡಿದ ಚೈತನ್ಯ ರಥಯಾತ್ರೆ. ನಿಮಗೆಲ್ಲ ಗೊತ್ತಿದೆ. ಯಾವ ಸ್ಟಾರ್ ಹೋಟ್ಲಲ್ಲೂ ಇರಲಿಲ್ಲ. ಊರಾಚೆ ಮರದ ಕೆಳಗಡೆ ಸ್ನಾನ ಮಾಡೋದು, ಶೇವಿಂಗ್ ಮಾಡ್ಕೊಳ್ಳೋದು. ಊರಾಚೆ ಸಾಮಾನ್ಯವಾಗಿ ಕೆಳಜಾತಿ ಜನಗಳಿರ್ತಾರೆ, ಅವ್ರ ಜೊತೆ ಮಲಗೋದು. ಇಡೀ ಆಂಧ್ರನ ಆ ಥರ ತಿರುಗಿದ್ದಾನೆ ಅಂತ. ಆ ಸಮಯದಲ್ಲಿ ಮಗನ ಮದುವೆ ಆಯಿತು ಬಾಲಕೃಷ್ಣಂದು. ಹೋಗಲಿಲ್ಲ, ಅಟೆಂಡ್ ಮಾಡಲಿಲ್ಲ. ಯಾಕೆಂದರೆ ಸೀಮಿತವಾದಂಥ ಕಾಲ. ಪಾರ್ಟಿಯನ್ನು ಸಂಘಟಿಸಬೇಕು ಅನ್ನೋ ಕಾರಣಕ್ಕೆ ಮಗನ ಮದುವೆಯಲ್ಲೂ ಭಾಗವಹಿಸಿದೆ. 9 ತಿಂಗಳ ಪಕ್ಷ, ನಿಮಗೆಲ್ಲ ಗೊತ್ತಿದೆ ಅಲ್ಲ, ನವಮಾಸ. ಎಂಥ ಧೂಳಿಪಟ ಆಗೋಯಿತು ಕಾಂಗ್ರೆಸ್ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಅವೆಲ್ಲ ಇತಿಹಾಸ. ಆವಾಗ ಜನಕ್ಕೆ ಓಟ್ ಕೊಡಿ ಅಂತ ದುಡ್ಡು ಕೊಡ್ತಾ ಇರಲಿಲ್ಲ. ಈಗ ಚಂದ್ರಬಾಬು ನಾಯ್ಡು ಒಂದು ಓಟ್ಗೆ ಇಷ್ಟು ಅಂತ ದುಡ್ಡು ಕೊಡ್ತಾ ಇದ್ದಾರೆ. ಏನಾಗ್ಬಿಡಿ, ಈಗ ಹಂಗಾಗ್ಬಿಟ್ಟಿದೆ. ಈಗ ದುಡ್ಡು ತಗೊಳ್ಳದೆ ಇದ್ದರೆ ಅವರೇ ಒಂದು ಫಿಗರ್. ಈಗ ನೋಡಿ, ಅವ್ರು ದುಡ್ಡು ತಗೊಂಡಿಲ್ಲ ಅಂತ ಭಾಳ ನಾಚಿಕೆಗೇಡಿದೆ. ಪವಿತ್ರವಾದಂಥ ಮತವನ್ನು ಮಾರ್ಕೊಳ್ಳೋ ಸ್ಥಿತಿಗೆ ಭಾರತೀಯರು ಬಂದಿದ್ದಾರೆ ಅಂದರೆ ಯೋಚನೆ ಮಾಡಿ, ಇಂಥ ಪಾರ್ಟಿಗಳು ಬೇಕಾ ನಮಗೆ? ಇಡೀ ಭಾರತದಲ್ಲಿ ಪಶ್ಚಿಮ ಬಂಗಾಳ ಮತ್ತು ಕೇರಳ ನಾನು ಒಪ್ಕೊಳ್ತಕ್ಕಂಥ ದೇಶಗಳು. ಯಾಕೆ ಅಂದರೆ ಅಲ್ಲಿ ಎಡಪಕ್ಷಗಳೇ ಇರೋದು.
ಅವರೇನು ಉದ್ಧಾರ ಮಾಡಿಬಿಟ್ರು ಅಂತಲ್ಲ, ಕನಿಷ್ಠ ಪ್ರಜಾಪ್ರಭುತ್ವ ಅಂದರೆ ಏನು, ಮೌಲ್ಯಗಳು ಅಂದರೆ ಏನು ಅನ್ನೋದನ್ನು ತೋರಿಸಿದ್ದಾರೆ ಅವರು. ಇದು ಭಾಳ ಮುಖ್ಯ. ಆದ್ದರಿಂದ ಪ್ರಜಾಸತ್ತಾತ್ಮಕವಾಗಿ ನಾವು ನಡ್ಕೋಬೇಕು, ಅದು ಭಾಳ ಮುಖ್ಯ. ಅದು ಸರ್ವಾಧಿಕಾರಿ ಧೋರಣೆ ಆಗಲಿ, ವಂಶ ಪಾರಂಪರ್ಯ ಆಳ್ವಿಕೆ ಆಗಲಿ, ಇವು ನಮಗೆ ಬೇಕಾಗಿಲ್ಲ. ಈ ಸ್ವತಂತ್ರವನ್ನು ಪಡೆಯೋದು ಸುಲಭ ಸಾಧ್ಯ ಏನಲ್ಲ. ಒಂದು ಕಡೆ ಗಾಂಧಿ, ಇನ್ನೊಂದು ಕಡೆ ಅಂಬೇಡ್ಕರ್, ಇಬ್ಬರು ಕೂಡ ಸ್ವಾತಂತ್ರ್ಯ ಹೋರಾಟಗಾರರು. ಗಾಂಧಿ ಹೊರಗಿನ ಶತ್ರು ಮತ್ತು ಒಳಗಿನ ಶತ್ರುವನ್ನು ದೃಷ್ಟಿಯಲ್ಲಿ ಇಟ್ಕೊಂಡಿದ್ರು. ಅಂಬೇಡ್ಕರ್ ಮೊದಲ ಆದ್ಯತೆಯ ಒಳಗಿನ ಶತ್ರು, ಆಮೇಲೆ ಹೊರಗಿನ ಶತ್ರು. ಅಷ್ಟೇ ವ್ಯತ್ಯಾಸ. ಗಾಂಧಿಗೂ ಅಂಬೇಡ್ಕರ್ಗೂ ಏನಪ್ಪ ವ್ಯತ್ಯಾಸ ಅಂದರೆ, ಸ್ವದೇಶಿ ವಸಾಹತುಶಾಹಿ, ವಿದೇಶಿ ವಸಾಹತುಶಾಹಿ, ಎರಡು ವಸಾಹತುಶಾಹಿಗಳು, ಒಂದಲ್ಲ. ಗಾಂಧಿ ಮೊದಲ ಆದ್ಯತೆ ವಿದೇಶಿ ವಸಾಹತುಶಾಹಿ, ಎರಡನೆಯದು ಸ್ವದೇಶಿ ವಸಾಹತುಶಾಹಿ. ಅಂಬೇಡ್ಕರ್ ವಿಷಯಕ್ಕೆ ಬಂದರೆ ಅವ್ರಿಗೆ ಮೊದಲನೇದೇ ಸ್ವದೇಶಿ ವಸಾಹತುಶಾಹಿ, ಎರಡನೇದು ವಿದೇಶಿ ವಸಾಹತುಶಾಹಿ. ಅಷ್ಟೇ ಹೊರತು ಅವರಿಬ್ಬರ ನಡುವೆ ಯಾವುದೇ ವೈರತ್ವ ಇಲ್ಲ. ಇದನ್ನು ಗಮನಿಸ್ಬೇಕು ನಾವು. ಪೂನಾ ಒಪ್ಪಂದಕ್ಕೆ ಯಾಕೆ ಅಂಬೇಡ್ಕರ್ ಸಹಿ ಹಾಕಿದ್ರು ಅಂತಂದರೆ, ಗಾಂಧಿಯನ್ನು ಉಳಿಸ್ಕೊಳ್ಳೋದು. ಅಂತ ಒಬ್ಬ ಮಹಾತ್ಮ ಬೇಕು ನಮಗೆ. ಇದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಇತ್ತೀಚೆಗೆ ಗಾಂಧಿಯನ್ನು ಎಷ್ಟು ತಿರುಚಿಬಿಟ್ಟಿದ್ದಾರೆ ಅಂದರೆ, ನಮ್ಮ ಪರಮಶತ್ರು ಗಾಂಧಿ ಅನ್ನೋ ಥರ ಬಿಂಬಿಸ್ತಾ ಇದ್ದಾರೆ. ಇದು ಕೂಡ ಭಾರಿ ತಪ್ಪಿದು. ನಾನು ಅದಕ್ಕೆ ಆರಂಭದಲ್ಲೇ ಹೇಳಿದ್ದು, ಭರತ ಖಂಡದ ಎರಡು ತಲೆಗಳು ಗಾಂಧಿ ಮತ್ತು ಅಂಬೇಡ್ಕರ್, ಗಂಡ ಬೇರುಂಡ ಪ್ರತಿಭೆ. ಹೀಗಾಗಿ ಜಾತಿ ಪದ್ಧತಿ ಮತ್ತು ಅಸ್ಪೃಶ್ಯತೆ ಹೇಗೆ ನಮ್ಮ ಶತ್ರುಗಳು, ಬಿಳಿಯರ ಬಟ್ಟೆಗಳು ಕೂಡ ನಮ್ಮ ಶತ್ರುಗಳೇ. ವಿದೇಶಿ ವಸ್ತ್ರದಾನ, ಕರ ನಿರಾಕರಣೆ, ನಾವು ಟ್ಯಾಕ್ಸ್ ಕಟ್ಟಲ್ಲ ಅಂತ. ಬ್ರಿಟಿಷರಿಗೆ ಯಾಕೆ ಟ್ಯಾಕ್ಸ್ ಕಟ್ಟಬೇಕು? ನಾವು ಕಟ್ಟಲ್ಲ. ಕರ ನಿರಾಕರಣೆ, ಉಪ್ಪಿನ ಸತ್ಯಾಗ್ರಹ, ದಂಡಿ ಮಾರ್ಚ್, ನಿಮ್ಗೆ ಅವೆಲ್ಲ ಗೊತ್ತಿದೆ. ಅಂದರೆ ಯಾಕೆ ನಾನು ಇದನ್ನೆಲ್ಲ ನೆನಪಿಸ್ಕೊಳ್ತಾ ಇದ್ದೀನಿ ಅಂದರೆ, ಇಷ್ಟೆಲ್ಲ ತೀವ್ರವಾದ ಹೋರಾಟದಿಂದ ನಾವು ಸ್ವಾತಂತ್ರ್ಯವನ್ನು ಪಡ್ಕೊಂಡಿರೋದು. ಎಷ್ಟು ನೋಡಿ, ಭಗತ್ ಸಿಂಗ್ ಫೋಟೋ ಇದೆ, ಸುಖದೇವ್, ರಾಜ್ಗುರು, ಸುಭಾಷ್ ಚಂದ್ರ ಬೋಸ್, ಆಜಾದ್ ಚಂದ್ರಶೇಖರ್, ಒಬ್ಬ ಬಾಲಕ ಖುದೀರಾಮ್ ಬೋಸ್ ಅಂತ. ಎಷ್ಟೋ ಜನ ಆತನ ಹೆಸರು ಕೇಳಿರಕ್ಕಿಲ್ಲ. ಆತ ಒಬ್ಬ ಬಿಳಿಯ ನ್ಯಾಯಮೂರ್ತಿಯನ್ನು ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟ. ಯಾಕೆಂದರೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅವನು ಭಾರಿ ಕ್ರೂರಿಯಾದ ಶಿಕ್ಷೆಗಳನ್ನು ಕೊಡ್ತಾ ಇದ್ದ, ಗಲ್ಲಿಗೇರಿಸ್ತಾ ಇದ್ದ. ಆ ಹುಡುಗ ಖುದೀರಾಮ್ ಬೋಸ್, 18 ವರ್ಷದ ಹುಡುಗ, ಅವನು ಯೋಚಿತನಾಗಿ ಸಂಚಲಿಂದ ಅವನ ಮೇಲೆ ಬಾಂಬ್ ಹಾಕ್ತಾನೆ. ಬಾಂಬ್ ಮಾಡೋದನ್ನು ಕಲ್ತ್ಕೊಂಡು ಬಾಂಬ್ ಹಾಕ್ತಾನೆ. ಆದರೆ ಅದು 2ನೇ ಬೋಗಿಗೆ ಬೀಳುತ್ತೆ, 1ನೇ ಬೋಗಿಗೆ ಬೀಳಲ್ಲ. ಯಾಕೆಂದರೆ 1ನೇ ಬೋಗಿಯಲ್ಲಿ ಅವನಿಲ್ಲ, 2ನೇ ಬೋಗಿಯಲ್ಲಿದ್ದಾನೆ ಅಂತ ಇವನ ಲೆಕ್ಕಾಚಾರ, ಖುದೀರಾಮ್ ಬೋಸ್ ಲೆಕ್ಕಾಚಾರ. ಬಟ್ 2ನೇ ಬೋಗಿಯಲ್ಲಿ ಅವನ ಮಡದಿ ಮತ್ತು ಮಗಳಿದ್ರು, ಅವರು ಬಲಿಯಾದರು. 1ನೇ ಬೋಗಿಯಲ್ಲಿ ನ್ಯಾಯಮೂರ್ತಿ ಇದ್ದ. ಆಮೇಲೆ ಅವನನ್ನು ಯಾವ ರೀತಿ ಹಿಡಿದ್ರು ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಉಪ್ಪುಂಡ ದ್ರೋಹಿಗಳೇ ಅವನನ್ನು ಹಿಡ್ಕೊಡೋದಕ್ಕೆ ಸಹಾಯ ಮಾಡ್ತಾರೆ. ಆಮೇಲೆ ಅವನನ್ನು ಮತ್ತು ಅವನ ಗೆಳೆಯ ಪ್ರಫುಲ್ಲ ಜಾಕಿ ಅಂತ ಇಬ್ಬರನ್ನ ಗಲ್ಲಿಗೇರಿಸ್ತಾರೆ. ಒಂದೇ ದಿನ ಗಲ್ಲಿಗೇರಿಸ್ತಾರೆ. ಈ ಥರ ಗಲ್ಲಿಗೇರಿಸಲ್ಪಟ್ಟು ಧ್ವಜಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ ಬಾಲಕರಿದ್ದಾರೆ. ನಾವು 1930 ಮತ್ತು ಅಸಹಕಾರ ಚಳವಳಿ ಆರಂಭ ಆಯ್ತಲ್ಲ, ಆವಾಗಿಂದ ಇಡೀ ಭಾರತದಲ್ಲಿ ದೇಶಭಕ್ತಿಯ ಸುನಾಮಿಯನ್ನು ನಾವು ಕಾಣ್ಬೋದು. ಆ ದೇಶಭಕ್ತಿಯ ಸುನಾಮಿಗೆ ಎದುರೇ ಬ್ರಿಟಿಷರು ಸ್ವಾತಂತ್ರ್ಯವನ್ನು ಘೋಷಣೆ ಮಾಡಿದ್ದಾರೆ ಆಗಸ್ಟ್ 15. ಇನ್ನು ಇಲ್ಲೇ ಇದ್ದರೆ ನಮ್ಗೆ ಉಳಿಗಾಲ ಇರೋಲ್ಲ, ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮನ್ನು ಬೇಟೆ ಆಡ್ತಾನೆ ಇರ್ತಾರೆ. ಅದರಿಂದ ಅದು ಇವ್ರಿಗೆ ಸ್ವಾತಂತ್ರ್ಯ ಕೊಟ್ಟುಬಿಟ್ಟು ಹೋಗೋದೇ ಒಳ್ಳೆಯದು ಅಂತ ಹೇಳಿ ಅವರು ಕೊಡ್ತಾರೆ.
ಇಲ್ಲಿ ನಾವು ಗಮನಿಸಬೇಕಾದ ಏನಪ್ಪ ಅಂದರೆ, ಸ್ವಾತಂತ್ರ್ಯ ಕೊಟ್ಟರು, ಆದರೆ ಇನ್ನೂ ನಮಗೆ ಸಂವಿಧಾನ ರಚನೆ ಆಗಿರಲಿಲ್ಲ. ನಮ್ಮದೇ ಆದಂಥ ಸಂವಿಧಾನ ಇರಲಿಲ್ಲ. ಯಾವ ಸಂವಿಧಾನ ಇದ್ದಾಗ ಆಗ ಬ್ರಿಟಿಷರು ಒಂದು ಕಾಯ್ದೆಯನ್ನು ಜಾರಿಗೆ ತಂದಿದ್ದರು, ಭಾರತ ಸರ್ಕಾರದ ಕಾಯ್ದೆ 1935ರಲ್ಲಿ ತಂದಿದ್ದರು. 1935ರಲ್ಲಿ ಬ್ರಿಟಿಷರು ಜಾರಿಗೊಳಿಸಿದ ಭಾರತ ಸರ್ಕಾರದ ಕಾಯ್ದೆಯಂತೆಯೇ ನಮ್ಮ ಆಡಳಿತ ನಡೀತಾ ಇತ್ತು. ನಮ್ಗೆ ಸ್ವಾತಂತ್ರ್ಯ ಬಂತಲ್ಲ 47ರಲ್ಲಿ, ಆವಾಗ ನಮಗೆ ಆಧಾರ ಯಾವುದಪ್ಪ ಅಂತ ಅಂದರೆ ಬ್ರಿಟಿಷರು ತಂದ ಭಾರತ ಸರ್ಕಾರದ ಕಾಯ್ದೆ. ಯಾಕಂದರೆ ಏಕ್ದಮ್ ಬದಲಾವಣೆ ಮಾಡೋಕ್ಕಾಗಲ್ಲ. ಹೀಗಾಗಿ ಬ್ರಿಟಿಷರು ಹಾಕಿಕೊಟ್ಟ ಮಾರ್ಗದಲ್ಲೇ ಸ್ವತಂತ್ರ ಭಾರತದ ಮಾರ್ಚ್ ಅಂತ ಬೇಕಾದ್ರೆ ಕರೀಬೋದು ನಡೀತು. ಇದು ಭಾಳ ನೀವು ಗಮನಿಸಬೇಕು. ಇದು ಸಂಬಂಧಪಟ್ಟಂತೆ ಒಂದು ಕುಮಾರವ್ಯಾಸ ಭಾರತದಲ್ಲಿ ಒಂದು ಪದ್ಯ ಇದೆ, ಭಾಳ ಚೆನ್ನಾಗಿದೆ. ಕೌರವರು ಹೋಗ್ತಾರೆ, ಪಾಂಡವರು ಬರ್ತಾರೆ. ನೋಡಿ ಎಂಥ ಬದಲಾವಣೆ ಇದೆ. ಎಲ್ಲರೂ ಸತ್ತೋಗ್ತಾರೆ ಕೌರವರು, ಪಾಂಡವರು ಗೆಲ್ತಾರಲ್ವಾ, ಅವರು ಹಸ್ತಿನಾವತಿಯನ್ನು ಪ್ರವೇಶ ಮಾಡ್ತಾರೆ. ಕುಮಾರವ್ಯಾಸ ಗದಾಪರ್ವದ 13ನೇ ಸಂಧಿಯ 8ನೇ ಪದ್ಯ ತುಂಬ ಚೆನ್ನಾಗಿದೆ. ಆ ಸುಯೋಧನನ ಅರಮನೆಯನ್ನು ಅವನೀಶ ಹೋಗ್ತಾನೆ. ಅವನೀಶ ಧರ್ಮರಾಜ. ಸುಯೋಧನನ ಅರಮನೆಯನ್ನು ಉಕ್ಕಿದ್ಯಾರು? ಧರ್ಮರಾಜ. ಪವನಸುತ ದುಶ್ಯಾಸನನ ಸದನವನು. ಪವನಸುತ ಬಲಭೀಮ ದುಶ್ಯಾಸನನ ಮಂದಿರವನ್ನು. ಪಾರ್ಥನಿಗೆ ಕರ್ಣಭವನದಲ್ಲಿ ವಾಸವಾದುದು, ಅರ್ಜುನನಿಗೆ ಕರ್ಣಭವನ ವಸತಿಯಾಯಿತು. ನೋಡಿ ಎಂಥ ಬದಲಾವಣೆ ಇದು. ಅದೇ ಕಟ್ಟಡಗಳು, ಅವರೇ. ಕೌರವ ಇಲ್ಲ, ಧರ್ಮರಾಯ ಇದ್ದಾನೆ. ದುಶ್ಯಾಸನ ಇಲ್ಲ, ಭೀಮ ಇದ್ದಾನೆ. ಕರ್ಣ ಇಲ್ಲ, ಅರ್ಜುನ ಇದ್ದಾನೆ. ಇನ್ನು ಉಳಿದ ಸೋದರರಿದ್ದಾರಲ್ಲ, ಅವರೆಲ್ಲರಿಗೂ ಉಳಿದ ಕೌರವ ಸೋದರರ ಮಂದಿರಗಳೇ ಆಯಿತು. ಇನ್ನು ಉಳಿದದ್ದು ಭಂಡಾರವಾಯಿತು ಭೂಪ ಕೇಳೆಂದ. ಇದೇ ಆಗಿದ್ದು ನಮ್ಮ ಆಧುನಿಕ ಭಾರತದಲ್ಲಿ. ಬ್ರಿಟಿಷರು ಏನು ಹಾಕ್ಕೊಟ್ಟಿದ್ರೋ ಮಾರ್ಗ, ಆ ಮಾರ್ಗಕ್ಕೆ ಕಿಂಚಿತ್ತೂ ಊನ ಬರದಂತೆ ನಡ್ಕೊಂಡು. ಗಾಂಧಿ ಕನಿಸಿದ್ದೇ ಬೇರೆ, ಬಟ್ ನೆಹರು ಸರ್ಕಾರದ ರೀತಿ ನೀತಿಗಳೇ ಬೇರೆ. ಈ ವ್ಯತ್ಯಾಸವನ್ನು ನೀವು ಗಮನಿಸಬೇಕು. ಬ್ರಿಟಿಷರ ಜಾಡಿನಲ್ಲೇ ಮುಂದುವರಿಯುವಿಕೆಯನ್ನು ನಾವು ನೆಹರು ಸರ್ಕಾರದಲ್ಲಿ ಗುರುತಿಸ್ತೀವಿ. ಆದ್ದರಿಂದಲೇ ಇವತ್ತು ಈ ಸಮಸ್ಯೆ ಇರೋದು. ಏನದು ಅಂದರೆ ಇಂಗ್ಲೀಷ್. ಭದ್ರರಾಜು ಕೃಷ್ಣಮೂರ್ತಿ ಅಂದ್ಬಿಟ್ಟು ಅಂತಾರಾಷ್ಟ್ರೀಯ ಭಾಷಾ ವಿಜ್ಞಾನಿ, ಅವರು ಒಂದು ಮಾತು ಹೇಳ್ತಾರೆ, ಅದು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾದಂಥ ಮಾತು. ಪರಭಾಷೆಯಲ್ಲಿ ಪರತಂತ್ರ, ಪರಭಾಷೆಯಲ್ಲಿ ಶಿಕ್ಷಣ ಮತ್ತು ಆಡಳಿತವನ್ನು ನಡೆಸುತ್ತಿರುವ ಜಗತ್ತಿನ ಏಕೈಕ ದೇಶ ಭಾರತ. ನೋಡಿ ಎಂಥ ದುರಂತ. ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ಡೆನ್ಮಾರ್ಕಲ್ಲಿ ಡ್ಯಾನಿಷ್, ಫ್ರಾನ್ಸಲ್ಲಿ ಫ್ರೆಂಚ್, ಜರ್ಮನಿಯಲ್ಲಿ ಜರ್ಮನ್, ಇಟಲಿಯಲ್ಲಿ ಇಟಲಿ. ಅಲ್ಲಿ ಶಿಕ್ಷಣ ಮತ್ತು ಆಡಳಿತ ನಡೀತಾ ಇರೋದು ಹಾಗೇನೆ, ಇಂಗ್ಲೀಷ್ನಲ್ಲ. ಇನ್ನು ರಷ್ಯಾ, ಚೀನಾ ಕೇಳಲೇಬೇಡಿ. ನಮ್ಮ ಕೇಳಿದ್ರೆ, ನೀವು ಭಾರತದಲ್ಲಿ ಯಾರದೇ ಒಬ್ಬ ವಿದ್ಯಾವಂತನ ಕೇಳಿ, ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್. ಹೆಂಗೆ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್? ಲಿಂಕ್ ಲ್ಯಾಂಗ್ವೇಜ್ ಅಂತ ಬೇಕಾದ್ರೆ ಕರೆಯೋಣ. ನೀವು ರಷ್ಯಾಗೆ ಹೋಗ್ಬಿಟ್ರೆ ಇಂಗ್ಲೀಷ್ ಬರೋರು ನಿಮ್ಗೆ ಸಿಕ್ಕೋದೇ ಇಲ್ಲ. ಚೀನಾಗೂ ಅಷ್ಟೇ. ಇನ್ನೂ ಬೇರೆ ಬೇರೆ ದೇಶಗಳಿಗೆ ಹೋದರೂ ಕೂಡ ನಿಮಗೆ ಇಂಗ್ಲೀಷ್ ಮಾತಾಡೋರು ಸಿಕ್ಕೋದು ತುಂಬ ಕಷ್ಟ. ಸಿಕ್ಕಿದ್ರೆ ಅದೃಷ್ಟ. ಕಲ್ತಿರೋರು ನಿಮ್ಗೆ ಸಿಕ್ಕಿದ್ರೆ ಲಿಂಕ್ ಲ್ಯಾಂಗ್ವೇಜ್ ಅಂತ ನಾವು ಕರಿಬೋದು. ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಅಂತೂ ಅಲ್ಲ. ಇನ್ನು ನ್ಯಾಷನಲ್ ಲ್ಯಾಂಗ್ವೇಜ್ ಹಿಂದಿ ವಿಚಾರಕ್ಕೆ ಬರೋಣವೇ, ಅದೇ ಒಂದು ಸುಳ್ಳು.
ಹಿಂದಿ ಹೇಗೆ ನ್ಯಾಷನಲ್ ಲ್ಯಾಂಗ್ವೇಜ್? ನೋಡಿ, ಇವೆಲ್ಲ ಭ್ರಮೆಗಳಲ್ಲಿ ನಾವು ಬದುಕ್ತಾ ಇದ್ದೇವೆ. ಇಂಗ್ಲೀಷ್ಗೆ ತನ್ನದೇ ಆದಂಥ ಲಿಪಿನೇ ಇಲ್ಲ, ಹಿಂದಿಗೂ ಇಲ್ಲ. ಇಂಗ್ಲಿಷ್ ಅನುಸರಿಸುತ್ತಿರುವ ಲಿಪಿ ರೋಮನ್ ಲಿಪಿ. ABCD ಇದೆಯಲ್ಲ, ರೋಮನ್ ಲಿಪಿ ಅದು. ಹಿಂದಿ ಅನುಸರಿಸ್ತಾ ಇರ್ತಕ್ಕಂಥ ಲಿಪಿ ದೇವನಾಗರಿ. ಹಿಂದಿಗೆ ಲಿಪಿನೇ ಇಲ್ಲ. ಕನ್ನಡ 2000 ವರ್ಷಗಳ ಭಾಷೆ, ತನ್ನದೇ ಆದಂಥ ಲಿಪಿ ಇದೆ. ನಾವು ಯಾಕೆ ಮಾಡಲಿಲ್ಲ ಅಂದರೆ ಗಾಂಧಿ ಕನಸಿದಂತೆ ಆಗಲಿಲ್ಲ. ನಮಗೆ ಸ್ವಾತಂತ್ರ್ಯ ಲಭಿಸಿದೊಡನೆ ಮಾತೃಭಾಷಾ ಶಿಕ್ಷಣ ಆರಂಭವಾಗುತ್ತೆ ಅಂತ ಗಾಂಧಿ ಹೇಳಿದರು. ಆದರೆ ಅದಾಗಲಿಲ್ಲ. ಆಕ್ಸ್ಫರ್ಡ್ ಓರಿಯೆಂಟೇಷನ್ ಆಗೋಯ್ತು ನಮಗೆ. ಇವತ್ತಿಗೂ ಹಾಗೆ ಇದೆ. ಈಗ ನ್ಯೂ ಎಜುಕೇಷನ್ ಪಾಲಿಸಿ ಇದೆಯಲ್ವಾ, ಇವೆಲ್ಲ ಅಮೇರಿಕದ ನಕಲು ಅಷ್ಟೇ. ನಮಗೆ ನಮ್ಮದೇ ಆದಂಥ ಶೈಕ್ಷಣಿಕ ನೀತಿ ಇಲ್ಲ. ಇವೆಲ್ಲ ನಾವು ಯೋಚಿಸಬೇಕಾದ ವಿಷಯ. ಏಕೆಂದರೆ ನಾನು ಪ್ರಧಾನಿಯವರು ಏನು ಹೇಳಿದ್ರು ಅನ್ನೋದನ್ನು ರೇಡಿಯೋದಲ್ಲಿ ಕೇಳಿದೆ. ರಾಷ್ಟ್ರಪತಿ, ಮಹಿಳಾ ರಾಷ್ಟ್ರಪತಿ ಅವ್ರು ಏನು ಹೇಳಿದ್ರು ಅನ್ನೋದನ್ನು ರೇಡಿಯೋದಲ್ಲಿ ಕೇಳಿದೆ. ಈಗ ನಾನು ಹೇಳ್ತಾ ಇರ್ತಕ್ಕಂಥ ಅಂಶಗಳ ಬಗ್ಗೆ ಅವ್ರು ಗಮನ ಕೊಡಲೇ ಇಲ್ಲ. ಅವರ ಆದ್ಯತೆಗಳೇ ಬೇರೆ. ನಮ್ಮ ಪ್ರಧಾನಿಯವರು ಭಜನೆ, ನಮ್ಮ ಭವ್ಯವಾದ ಆಧ್ಯಾತ್ಮಿಕ ಮಾರ್ಗವನ್ನು ಸ್ಮರಿಸ್ಕೊಂಡ್ರು ಮೋದಿಯವರು. ಭಾರತೀಯರು ಎಂಥವರು ಇದೇ ಬಂದಿರೋದು. ವಿಚಾರವನ್ನು ಮಾಡದೆ ದೇವ್ರ ಭಜನೆ ಮಾಡಿದ್ರೆ ಏನು ಬಂತು? ದೇಶಭಕ್ತಿಯ ಸುನಾಮಿ ವಿಚಾರ ಶಕ್ತಿಗೆ ಕರೆದೊಯ್ಯಬೇಕಾಗಿತ್ತು. ಆದರೆ ವಿಚಾರ ಶಕ್ತಿಯ ಮಾರಣ ಹೋಮ ನಡೆದಿದೆ ನಮ್ಮ ಭಾರತದಲ್ಲಿ. ಭಜನೆ ಮಾಡಿ, ಗುಡಿ ಚರ್ಚು ಮಸೀದಿಗಳಿಗೆ ಹೋಗಿ, ಕುವೆಂಪು ಹೇಳ್ತಾರೆ, ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಬನ್ನಿ, ವಿಜ್ಞಾನ ದೀವಿಗೆಯ ಹಿಡಿಯ ಬನ್ನಿ. ದೇವರಿಲ್ಲದೆ ಇದ್ರೆ ಹುಚ್ಚರಾಗ್ಬಿಡ್ತೀವಿ. ಗುಡಿ ಚರ್ಚು ಮಸೀದಿಗಳು ಬೇಕು, ಈ ರೀತಿ ವಾದ ಮಾಡೋರಿದ್ದಾರೆ. ಏನು ಹುಚ್ಚರಾಗ್ತಾರೆ? ಈಗ ಎಷ್ಟೋ ಕಮ್ಯುನಿಸ್ಟ್ ರಾಷ್ಟ್ರಗಳಲ್ಲಿ ಗುಡಿ ಚರ್ಚು ಮಸೀದಿಗಳೇ ಇಲ್ಲ, ಅವರೆಲ್ಲ ಹುಚ್ಚರಾಗ್ಬಿಟ್ಟಿದ್ದಾರಾ? ಕ್ಯೂಬಾ ಫಾರ್ ಎಕ್ಸಾಂಪಲ್, ಫಿಡೆಲ್ ಕ್ಯಾಸ್ಟ್ರೋ ಅವರ ಕ್ಯೂಬಾ ಒಂದು ಪುಟ್ಟ ರಾಷ್ಟ್ರ, ಅಲ್ಲಿ ಗುಡಿ ಚರ್ಚು ಮಸೀದಿಗಳೇ ಇಲ್ಲ. ಹಾಗಾದರೆ ಇಡೀ ಕ್ಯೂಬನ್ಸ್ ಹುಚ್ಚರ? ಅವರಷ್ಟು ವಿಚಾರ ಶಕ್ತಿ ನಮಗಿಲ್ಲ. ಇವೆಲ್ಲ ಯೋಚನೆ ಮಾಡ್ಬೇಕು ನಾವು. ಕ್ಯೂಬಾದಲ್ಲಿ JN ಮೋಹನ್ ಅಂತ ನನ್ನ ಗೆಳೆಯ, ಅವರು ಕ್ಯೂಬಾ ಪ್ರವಾಸದ ಕಥನವನ್ನು ಬರೆದಿದ್ದಾರೆ, ನೀವೆಲ್ಲ ನೋಡಿರಬೇಕು. ಕ್ಯೂಬಾ ಯಾತ್ರೆಯ ಅನುಭವ. ಒಬ್ಬ ಆರೋಗ್ಯ ಸಚಿವ, ಆತನಿಗೆ ಚಿಕಿತ್ಸೆ ಕೊಡುವ ಡಾಕ್ಟರೇ ಒಬ್ಬ ಶ್ರೀಸಾಮಾನ್ಯನಿಗೂ ಚಿಕಿತ್ಸೆ ಮಾಡ್ತಾನೆ. ನಮ್ಮ ದೇಶದಲ್ಲಿ ಊಹಿಸ್ಕೊಳಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ. ಇದು ನಮಗಿಂತಲೂ ಫಾರಿನರ್ಸ್ಗೆ ಚೆನ್ನಾಗಿ ಗೊತ್ತು. ನಾನು ಸ್ವಲ್ಪ NTR ಬಗ್ಗೆ ಹೆಚ್ಚಿಗೆ ಓದ್ಕೊಂಡಿರೋದ್ರಿಂದ ನನಗೆ ಕೆಲವು ವಿಷಯಗಳು ಗೊತ್ತಿದೆ, ಆದ್ದರಿಂದ ಹೇಳ್ತಾ ಇದ್ದೀನಿ. NTR ತಮ್ಮ ಹಾರ್ಟ್ ಆಪರೇಷನ್ಗೆ USA ಹೋಗಿದ್ದರು, ಹ್ಯೂಸ್ಟನ್. ಡೆಂಟನ್ ಕೋಲಿ ಅಂತಕ್ಕಂಥವರು ಡಾಕ್ಟ್ರು, ಪ್ರಪಂಚದ ವಿಶ್ವಪ್ರಸಿದ್ಧ ಹೃದಯ ಶಸ್ತ್ರಚಿಕಿತ್ಸಕರಲ್ಲಿ ಅವರೊಬ್ಬರು, ಡೆಂಟನ್ ಕೋಲಿ ಅಂತ. NTR ಹಿಂದಿರುಗಿ ಬಂದ ಮೇಲೆ ಏನಾಯಿತು ಅನ್ನೋದು ನಿಮಗೆಲ್ಲ ಗೊತ್ತಿದೆ. ವಿಮಾನದಿಂದ ಇಳಿದಿದ ತಕ್ಷಣವೇ ಪದಚ್ಯುತಿಯ ಆರ್ಡ್ರ್ ಬಂತು. ವೀಲ್ ಚೇರ್ ಹೋರಾಟ 1 ತಿಂಗಳ ಕಾಲ ಆತ ಮಾಡ್ದ, ನಿಮಗೆಲ್ಲ ಗೊತ್ತಿದೆ. ಮತ್ತೆ ಮುಖ್ಯಮಂತ್ರಿ ಆದ. ಆಗ ಒಂದು ಥ್ಯಾಂಕಿಂಗ್ ಲೆಟರನ್ನು NTR ಡಾಕ್ಟ್ರಿಗೆ ಬರೆದಿದ್ದರು, ಡೆಂಟನ್ ಕೋಲಿಯವರಿಗೆ. ಡೆಂಟನ್ ಕೋಲಿಯವರು ಪ್ರತ್ಯುತ್ತರವನ್ನು NTRಗೆ ಬರೆದಿದ್ದರು. ಅದು ಇಂಗ್ಲೀಷ್ನಲ್ಲಿದೆ. ನಾನು ಅದನ್ನು ಅನುವಾದ ಮಾಡಿ ನನ್ನ ಫೇಸ್ಬುಕ್ ಇದಕ್ಕೆ ಹಾಕಿದ್ದೀನಿ. ಡೆಂಟನ್ ಕೋಲಿಯವರ ಅದನ್ನೆಲ್ಲ ನಾನು ಇಲ್ಲಿ ಡೀಟೇಲಾಗಿ ಹೇಳಕ್ಕೆ ಹೋಗಲ್ಲ. ಒಂದು ಪಾಯಿಂಟ್ ಹೇಳ್ತೀನಿ. ಇವತ್ತು ಭಾರತ ಸರ್ವಾಧಿಕಾರಿ
ದಿಕ್ಕಿನತ್ತ ಹೊರಳ್ತಾ ಇದೆ. ಶ್ರೀಮತಿ ಗಾಂಧಿಯವರನ್ನು ಎದುರಿಸಬಲ್ಲ ಸಮರ್ಥ ವ್ಯಕ್ತಿ ನೀವಲ್ಲದೆ ಬೇರೆಯವರನ್ನು ನಾನು ಕಂಡಿಲ್ಲ. ಡೆಂಟನ್ ಕೊಲಿ ಅವರು ಬರೆದಿರೋ ಪತ್ರ NTR. ನೀವು ಈ ಜವಾಬ್ದಾರಿಯನ್ನು ನಿರ್ವಹಿಸಬೇಕು. ನಿಮಗೆ ಬೇಕಾದ ಎಲ್ಲ ನೈತಿಕ ಬೆಂಬಲವನ್ನು ನಾನು ಕೊಡ್ತೀನಿ. ನೀವು ಯಾವುದೇ ಸಂದರ್ಭದಲ್ಲಿ ನನಗೆ ವೈಯಕ್ತಿಕವಾಗಿ ನೀವು ಫೋನ್ ಮಾಡಿ ನನ್ನ ಸಂಪರ್ಕದಲ್ಲಿರ್ಬೋದು. ನಿಮಗಾಗಲಿ, ನಿಮ್ಮ ಸದಸ್ಯರಿಗಾಗಲಿ, ನಿಮ್ಮ ಕುಟುಂಬದವರಾಗಲಿ, ಯಾರಾದರೂ ಸರಿ, ನಾನು ನಿಮ್ಮ ಸೇವೆ ಮಾಡಲು ಸಿದ್ಧನಿದ್ದೇನೆ. ಈ ರೀತಿಯ ಡೆಂಟನ್ ಕೊಲಿ ಅವರು NTRಗೆ ಲೆಟರ್ ಬರೆದಿದ್ದಾರೆ. ಮುಂದೆ ಏನಾಯಿತು ಅಂತ ನಿಮಗೆಲ್ಲ ಗೊತ್ತಿದೆ. ಭಾರತದಲ್ಲಿ ಪ್ರಥಮ ಬಾರಿಗೆ ಎಡಪಕ್ಷ ಮತ್ತು ಬಲಪಕ್ಷ ಎರಡನ್ನೂ ಒಗ್ಗೂಡಿಸಿ ಕಾಂಗ್ರೆಸ್ಸನ್ನು ಇಳಿಸಿ VP ಸಿಂಗನ್ನು ಪ್ರಧಾನಿ ಮಾಡಿದ್ದು NTR. ಡೆಂಟನ್ ಕೊಲಿಯವರ ಕನಸನ್ನು ನನಸು ಮಾಡಿದ್ದು NTR. ಯಾಕೆ ಸರ್ವಾಧಿಕಾರಿಗಳ ವಿರುದ್ಧ ಹೋರಾಡಬೇಕು ಅಂದರೆ, ಸರ್ವಾಧಿಕಾರ ಪ್ರಜಾಪ್ರಭುತ್ವ ಅಲ್ಲ. ನೆಹರು ಸರ್ವಾಧಿಕಾರಿ ಅಲ್ಲ. ಯಾಕೆಂದರೆ ಬಲ ಭೀಮರೇ ಇದ್ದರು ಸಂಪುಟದಲ್ಲಿ. ಆಚಾರ್ಯ ನರೇಂದ್ರ ದೇವ್, ಮಾನವೇಂದ್ರನಾಥ್ ರಾಯ್, ಅಂಬೇಡ್ಕರ್, ರಾಮ್ ಮನೋಹರ್ ಲೋಹಿಯಾ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಇಂಥ ಘಟಾನುಘಟಿಗಳೇ ಇದ್ದಿದ್ದು. ಅವರ ಅಭಿಪ್ರಾಯಕ್ಕೆ ನೆಹರು ನಡುಗ್ತಾ ಇದ್ದರು. ಆದರೆ ಇಂದಿರಾ ಗಾಂಧಿನ ಎದುರಿಸುವಂಥ ವ್ಯಕ್ತಿಗಳೇ ಇರಲಿಲ್ಲ. ಇಂದಿರಾ ಅಂದರೆ ಇಂಡಿಯಾ, ಇಂಡಿಯಾ ಅಂದರೆ ಇಂದಿರಾ ಅನ್ನುವಂಥ ಹೇಳಿಕೆಗಳನ್ನೆಲ್ಲ ಕೊಟ್ಟಿದ್ದಾರೆ. ತಮಗೆಲ್ಲ ಗೊತ್ತಿದೆ ಅದು. ಹೀಗಾಗಿ ರಾಜ್ಯದ ಮುಖ್ಯಮಂತ್ರಿಗಳನ್ನ ಪಪೆಟ್ ಮಾಡ್ಕೊಂಡ್ಬಿಟ್ಟಿದ್ರು, ಕೈಗೊಂಬೆ. ರಾಜ್ಯಪಾಲ ಒಬ್ಬ ಏಜೆಂಟ್, ದಲ್ಲಾಳಿ, ಅವನು ಮುಖ್ಯಮಂತ್ರಿನ ತೆಗೆದಾಕ್ಬಿಡೋನು. ಕೇಂದ್ರ ಸರ್ಕಾರದ ನೇರ ಆಳ್ವಿಕೆಗೆ ಒಳಪಡಿಸ್ಬಿಡೋದು. ಇವೆಲ್ಲ ಡಿಕ್ಟೇಟರ್ಶಿಪ್. ಇದು ಜನರಿಂದ ಆಯ್ಕೆಯಾದ ಸರ್ಕಾರವನ್ನು ಉರುಳಿಸಿ ತಮ್ಮ ಇಷ್ಟ ಬಂದಂತೆ ವ್ಯಕ್ತಿಗಳನ್ನು ನೇಮಿಸುವ ಪರಿಪಾಠ ಇಂದಿರಾ ಗಾಂಧಿ ಕಾಲದಲ್ಲಿ ತುಂಬ ನಡೆದಿದೆ. ಇದು ಪ್ರಜಾಪ್ರಭುತ್ವಕ್ಕೆ ಭಾರಿ ಗಂಡಾಂತರ. ಹೀಗಾಗಿ ಆ ಇಂದಿರಾ ಗಾಂಧಿಯವರ ಆ ಧೋರಣೆಯನ್ನು ನಾನು ಸಮಗ್ರವಾಗಿ ಹೇಳ್ತಾ ಇಲ್ಲ, ಆ ಸರ್ವಾಧಿಕಾರಿ ಧೋರಣೆಯನ್ನು ಖಂಡಿಸಿ ಆಕೆಯನ್ನು ಇಳಿಸುವ ಒಂದು ಸಾಹಸಕ್ಕೆ NTR ಕೈ ಹಾಕಿದ್ರು. ಎರಡು ಪಕ್ಷಗಳ ಸ್ಥಾಪಕರು, ಒಂದು ತೆಲುಗು ದೇಶಂ ಸ್ಟೇಟ್ ಲೆವೆಲ್, ಇನ್ನೊಂದು ನ್ಯಾಷನಲ್ ಫ್ರಂಟ್ ಅಖಿಲ ಭಾರತ ಮಟ್ಟದ ಪಕ್ಷ. ಎರಡಕ್ಕೂ ಚೇರ್ಮನ್ NTR. ಹೀಗಾಗಿ ನ್ಯಾಷನಲ್ ಫ್ರಂಟ್ಗೆ ಬಹುಮತ ಬಂದು VP ಸಿಂಗ್ ಸರ್ಕಾರ ರಚಿಸುವ ಆಹ್ವಾನ ಬಂತು. ಆಗ VP ಸಿಂಗ್ ನಮ್ಮ ಪ್ರಧಾನಿ ಆದರು. ಇವೆಲ್ಲ ನಾವು ಮರಿಬಾರ್ದು. ಒಟ್ಟಿನಲ್ಲಿ ನನ್ನ ಅನಿಸಿಕೆ ಏನು ಅಂದರೆ, ಪ್ರಜಾಪ್ರಭುತ್ವವನ್ನು ಯಾವ ಕಾರಣಕ್ಕೂ ನಾವು ಬಿಟ್ಕೊಡ್ಬಾರ್ದು. ಮತದಾನವನ್ನು ಬಿಟ್ಕೊಡ್ಬಾರ್ದು. ಮತದಾನ ಮಾಡಬೇಕು. ನನ್ನ ಫ್ರೆಂಡ್ ಒಬ್ಬ, ಎಲ್ಲ ಈಡಿಯಟ್ಸೇ ಇರೋದು, ಯಾಕೆ ಮತದಾನ ಮಾಡಬೇಕು, ನಾನು ಹೋಗಲ್ಲ ಮತಗಟ್ಟೆಗೆ ಅಂತ. ಆ ನಿರ್ಧಾರ ತಗೋಬೇಡ ಅಂತ ಹೇಳಿದೆ ನಾನು. ಯಾಕೆಂದರೆ ಇದು ನಮಗೆ ರಾಜತಂತ್ರದಿಂದ ಬಂದಿದ್ದಲ್ವಾ. ನಿಮ್ಗೆ ಹೇಳಿದೆ ನಾನು ಆಗಲೇ, ರಾಜತಂತ್ರ, ಪರತಂತ್ರ, ಸ್ವತಂತ್ರ, ಗಣತಂತ್ರ. ಗಣತಂತ್ರದ ಮಹಾನ್ ಆಯುಧ ಮತದಾನ. ಅದರಲ್ಲಿ ಇವತ್ತು ಕರಪ್ಷನ್ ನಡೀತಾ ಇದೆ. ಅದರಲ್ಲೂ ಕೂಡ ನಿಮಗೆಲ್ಲ ಗೊತ್ತಿದೆ, ಸುಪ್ರೀಂ ಕೋರ್ಟೇ ಈ ಎಲೆಕ್ಟ್ರಾನಿಕ್ ಮತಪೆಟ್ಟಿಗೆಗಳನ್ನ ಬಳಸಬಾರ್ದು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದೆ. ಇವೆಲ್ಲ ಯೋಚಿಸ್ಬೇಕು ನಾವು, ಯಾವ್ಯಾವ ರೀತಿ ಕರಪ್ಷನ್ ನಡೀತಾ ಇದೆ. ಇನ್ನು ಮಾಮೂಲಿ ಮತಪತ್ರಗಳನ್ನು ಎಲ್ಲಿ ಗುದ್ದಬೇಕು ಅನ್ನೋದು ಕೂಡ ಗೊತ್ತಾಗಲ್ಲ ಜನಕ್ಕೆ. ಕುಲಗೆಟ್ಟ ಮತಗಳು ಸಿಕ್ಕಾಪಟ್ಟೆ ಬರ್ತವೆ. ಯಾಕೆಂದ್ರೆ ನಾನು ಒಬ್ಬ ಚುನಾವಣಾಧಿಕಾರಿಯಾಗಿ ಕೆಲಸ ಮಾಡಿದ್ದೇನೆ. ಒತ್ತೋದಕ್ಕೆ ಗೊತ್ತಾಗಲ್ಲ ಜನಕ್ಕೆ. ಪಾಪ ಅವರಿಗೆ ಯಾವುದೇ ರಿಹರ್ಸಲ್ ಇರಲ್ಲ, ಅವ್ರು ತಿಳುವಳಿಕೆ ಕೊಟ್ಟಿರಲ್ಲ. ನೋಡಿ, ಶಿಕ್ಷಣವನ್ನು ಮೂಲೆ ಗುಂಪು ಮಾಡಿದ ದೇಶ ಇಡೀ ಪ್ರಪಂಚದಲ್ಲಿ ಯಾವುದಾದ್ರೂ ಇದ್ದರೆ ಭಾರತ ಅಗ್ರಗಣ್ಯ. ಅದರ ಪರಿಣಾಮವೇ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು, ಖಾಸಗೀಕರಣ. ಏನು ಒಂದು ಫಸ್ಟ್ ಸ್ಟ್ಯಾಂಡರ್ಡ್ಗೆ 1 ಲಕ್ಷ 2 ಲಕ್ಷ ಡೊನೇಷನ್. ಸರ್ಕಾರಿ ಶಾಲೆಗಳಿಗೆ ಎದ್ದೇಳೋದು. ನಾನು ಸರ್ಕಾರಿ ಶಾಲೆಯಲ್ಲಿ ಓದಿದ್ದು.
GKBMS ಗೌರ್ಮೆಂಟ್ ಕನ್ನಡ ಬಾಯ್ಸ್ ಮಿಡಲ್ ಸ್ಕೂಲ್, ಕನ್ನಡ ಮೀಡಿಯಮಲ್ಲಿ ಓದಿದ್ದು ನಾನು. ಆಮೇಲೆ ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್ ಬೆಂಗಳೂರು ಇದೆಯಲ್ಲ, ಎಂತೆಂಥ ಪ್ರೊಫೆಸರ್ಗಳು ಸಿಕ್ಕಿದ್ರು ನಮಗೆ. ಇವತ್ತು ಸರ್ಕಾರಿ ಶಾಲೆಗಳು, ಸರ್ಕಾರಿ ಕಾಲೇಜುಗಳು ಎಲ್ಲ ಒಂದು ರೀತಿ ಈ ಖಾಸಗಿಯವರಿಗೆ ಹೋಲಿಸ್ಕೊಂಡ್ರೆ ಏನೂ ಇಲ್ಲ. ಇಂಥ ಸ್ಥಿತಿಗೆ ಯಾರು ಕಾರಣ? ನಾವೇ ಕಾರಣ. ನೋಡಿ, ಒಂದು ದೇಶದ ಕೃಷಿ, ಆರೋಗ್ಯ, ಶಿಕ್ಷಣ, ಧರ್ಮ ಇವು 4 ಕೂಡ ಖಾಸಗಿ ಅಲ್ವಾ? ಇವು 4 ಖಾಸಗಿಯಾಗಿರುವ ದುರದೃಷ್ಟದ ರಾಷ್ಟ್ರ ಭಾರತ. ಕೃಷಿ ಖಾಸಗೀಕರಣಕ್ಕೊಳಪಟ್ಟಿದೆ. ಯಾಕೆಂದರೆ ಕೃಷಿಯಲ್ಲಿ ಬಹಳ ಮಹತ್ವದ 3 ಬೀಜಗಳು, ಗೊಬ್ಬರಗಳು, ಔಷಧಗಳು. ಇವೆಲ್ಲ ಮಾನ್ಸ್ಯಾಂಟೋ. ಒಂದು ಕಾಲದಲ್ಲಿ ರೈತರ ಕೈಯಲ್ಲೇ ಇತ್ತು ಇವು 3: ಬೀಜ, ಗೊಬ್ಬರ, ಔಷಧ ರೈತರ ಅಂಗೈಯಲ್ಲಿತ್ತು. ಇವತ್ತು ರೈತರ ಅಂಗೈ ಖಾಲಿಯಾಗಿದೆ. ಕಂಪನಿಗಳು ಖಾಸಗೀಕರಣ ವಿಜೃಂಭಿಸ್ತಾ ಇದೆ. ಇನ್ನು ಶಿಕ್ಷಣಕ್ಕೆ ಬಂದರೆ ಈಗ ತಾನೇ ನಾನು ಹೇಳ್ತಾ ಇದ್ದೆ, ಸರ್ಕಾರಿ ಶಾಲೆಗಳು, ಕಾಲೇಜುಗಳು ಎಷ್ಟು ಇವತ್ತು ಪ್ರೈವೇಟ್ ಕಾಲೇಜುಗಳು ಭಾಳ ಭವ್ಯವಾದ ಕಟ್ಟಡಗಳನ್ನು ಹೊಂದಿದೆ. ಯಾಕೆಂದರೆ ನಾನು ರಾಜ್ಯದಾದ್ಯಂತ ಮುಖ್ಯ ಅತಿಥಿಯಾಗಿ ಹೋಗ್ತಾನೆ ಇರ್ತೇನೆ. ಈಗ ಮುಂದಿನ ತಿಂಗಳು ಜಮಖಂಡಿಗೆ ಹೋಗ್ತಾ ಇದ್ದೀನಿ, ಯಾವುದೋ ಒಂದು ಪ್ರೈವೇಟ್ ಕಾಲೇಜವ್ರು ನಾನು ಕರೆದಿದ್ದಾರೆ. ಆ ಕಾಲೇಜಿನ ಕಟ್ಟಡಕ್ಕಾಗಲಿ ಅಲ್ಲಿನ ಸ್ಟಾಫ್ಗಾಗಲಿ ಒಂದು ಗೌರ್ಮೆಂಟ್ ಕಾಲೇಜನ್ನ ಓದಿಸೋಕ್ಕಾಗಲ್ಲ. ಅದರಲ್ಲೂ ಫಸ್ಟ್ ಗ್ರೇಡ್ ಕಾಲೇಜುಗಳು ಬಂದಾಗಂತೂ ಕನಿಷ್ಠ ಸೌಲಭ್ಯಗಳು ಇರಲಿಲ್ಲ. ನಿಮ್ಮನ್ನ ಅಲ್ಲಿ ಕರೆದಾಗ ನೀವು ಹೇಳ್ತೀರ, ಪ್ರೈವೇಟ್ ಕಾಲೇಜು ಇನಾಗ್ರೇಷನ್ ಕರೀತಾರಲ್ವ, ಅವ ಮಾಲೀಕ ಕರೀತಾನೆ, ಅವ್ರು ಕರೆದಾಗ ಏನು ಹೇಳ್ಬೇಕು? ಆವಾಗ ಅಲ್ಲಿ ನೀವು ಇವತ್ತು ಖಾಸಗಿ ಸ್ಕೂಲ್ಗಳು ವಿಜೃಂಭಿಸ್ತಾ ಇದ್ದಾವೆ. ಇಲ್ಲ, ಸರ್ಕಾರಿ ಕಟ್ಟಡಗಳು ಒಂದು ಮಾತು ಕೇಳಿಸ್ಕೊಳ್ಳಿ. ನೀವು ಕೂತ್ಕೊಂಡು ಇಲ್ಲಿ ಮಾತಾಡೋದು ಭಾಳ ಸುಲಭ ಅಲ್ಲ. ಅಲ್ಲಿ ಅಲ್ಲ, ಭಾವನೆ ಯಾವ ಥರ ಬರುತ್ತೆ ಅಂತ. ಭಾವನೆ ಪ್ರಶ್ನೆ ಅಲ್ಲ ಇದು. ನೋಡಿ, ಒಂದು ರಚನೆಯನ್ನು ಬದಲಾಯಿಸಬೇಕಾದ್ರೆ ಸಂಕಲ್ಪ ಶಕ್ತಿ ಜನಸಾಗರದಿಂದ ಬರಬೇಕು. ಒಬ್ಬ ವ್ಯಕ್ತಿ ಒಂದು ಮಿಂಚುಗಳು ಆಗ್ಬೋದು ಅಷ್ಟೇ, ನಾನು ನಿಮ್ಮನ್ನು ಪರಿವರ್ತನೆ ಮಾಡ್ಬೋದು. ಆದರೆ ಸೆಟಪ್ ನಾನು ಪರಿವರ್ತನೆ ಮಾಡೋಕ್ಕಾಗಲ್ಲ ಅಲ್ವಾ? ಇದನ್ನು ಯೋಚನೆ ಮಾಡಬೇಕು ನೀವು. ನೋಡಿ, ನೀವು ವೈಯಕ್ತಿಕವಾಗಿ ಅಟ್ಯಾಕ್ ಮಾಡಿದ್ರಿಂದ ನಾನು ಹೇಳ್ತಾ ಇದ್ದೇನೆ. ನಾನು ಬೆಳಗಾಂನಲ್ಲಿ ಮತ್ತು ಹಾನಗಲ್ನಲ್ಲಿ ನಾರ್ತ್ ಕರ್ನಾಟಕದಲ್ಲಿ 5 ವರ್ಷ ಪ್ರಿನ್ಸಿಪಾಲಾಗಿ ಕೆಲಸ ಮಾಡಿದ್ದೀನಿ. ಬಿಲ್ಡಿಂಗ್ ಕೂಡ ಇರಲಿಲ್ಲ. ಆಮೇಲೆ ಬಿಲ್ಡಿಂಗ್ ಎಲ್ಲ ಬಂತು. ಅದಕ್ಕೇನು ಬೇಕೋ ಆ ಕೆಲಸಗಳನ್ನೆಲ್ಲ ನಾನು ಮಾಡಿದೆ. ಆಮೇಲೆ ಒಳ್ಳೆ ಬಿಲ್ಡಿಂಗು ಬಂದಿದೆ, ಈಗಿದೆ. ಆದರೆ ನಾನು ಪ್ರಿನ್ಸಿಪಾಲಾಗಿ ಇರಲಿಲ್ಲ. ಆಮೇಲೆ ನಾನು ಇನ್ನು 3 ವರ್ಷ ಇತ್ತು ನನ್ನ ಸೇವೆ, ರಿಟೈರ್ಡ್ ಮಾಡಲಿಕ್ಕೆ. 57ನೇ ವರ್ಷ ಏನೋ ಬೆಳಗಾಂನಲ್ಲಿದ್ದೀನಿ ನಾನು. ನನ್ನ ಮನೆ ಕುಟುಂಬ ಇರೋದು ಹೊಸಕೋಟೆಯಲ್ಲಿ. ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, 5 ವರ್ಷ ನಾನು ಉತ್ತರ ಕರ್ನಾಟಕದಲ್ಲಿ ಸೇವೆ ಮಾಡಿದ್ದೀನಿ. ನನ್ನ ಜೊತೆ ಅಪಾಯಿಂಟ್ ಆದವರೆಲ್ಲ 1 ವರ್ಷದ ಒಳಗೆ ಅವರವ್ರ ಸ್ಥಾನಗಳಿಗೆ ಬಂದುಬಿಟ್ರು. ಅವ್ರು BJP ಗೌರ್ಮೆಂಟ್ ಇದ್ದಿದ್ದು, ಅರ್ಥ ಆಯ್ತಲ್ಲ. ಅವ್ರು ಕೇಳಿಕೊಂಡ್ರು, ಅವ್ರನ್ನ ತಮಗೆ ಬೇಕಾದ ಸ್ಥಾನಗಳಿಗೆ ಹಾಕಿಸ್ಕೊಂಡ್ರು. ನಾನು ಕೇಳಲಿಲ್ಲ. ಆಮೇಲೆ ಸರ್ಕಾರ ಬದಲಾಯಿತು. ಬದಲಾದ ಮೇಲೆ ಮುಖ್ಯಮಂತ್ರಿ ಅವರಿಗೆ ನನ್ನ ಬಾಧೆಯನ್ನು ವಿವರಿಸಿ ಒಂದು ಪತ್ರ ಬರೆದೆ. ನನಗೆ ನನ್ನ ಸ್ವಂತ ಜಿಲ್ಲೆ ಕೋಲಾರದ ಮಾಲೂರಿಗೆ ಕೊಡಿ ಅಂತ. ನಾನು ಬೆಂಗಳೂರು ಕೇಳಿದ್ರು ಕೊಡ್ತಾಯಿದ್ರು. ನನಗೆ ಮುಖ್ಯಮಂತ್ರಿ ಕಚೇರಿಯಿಂದ ಅಕ್ನಾಲಜ್ಮೆಂಟ್ ಬಂತು. ಆವಾಗಲೇ ಹೇಳ್ಬಿಟ್ರು ಅಲ್ಲಿ ಬೆಳಗಾಂನಲ್ಲಿ, ಸರ್ ನೀವು ಟ್ರಾನ್ಸ್ಫರ್ ಸರ್ ಗ್ಯಾರಂಟಿ ಅಂತ. ಏನಪ್ಪ ಹಿಂಗಂತೀರ? ಆರ್ಡ್ರ್ ಬರಬೇಕಲ್ವ, ನಮ್ಮ ಮಾತು ಯಾರು ಕೇಳ್ತಾರೆ ಅಂತ. ಬಟ್ ಆಯಿತು, ಆರ್ಡ್ರ್ ಆಯಿತು. ನಾನು ಮಾಲೂರಿಗೆ ಬಂದು ರಿಪೋರ್ಟ್ ಮಾಡ್ಕೊಂಡೆ. ನಾನು ಮಾಲೂರಿಗೆ ಬಂದಾಗ ಆಡು ಹಂಪೆ ಅದು ಮಾಲೂರು ಕಾಲೇಜ್. ಟಾಯ್ಲೆಟ್ ಇಲ್ಲ. 3000 ಜನ ಸ್ಟ್ರೆಂತ್ ಇದ್ದಾರೆ ವಿದ್ಯಾರ್ಥಿ, ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಟಾಯ್ಲೆಟ್ ಮುಚ್ಚಿಬಿಟ್ಟಿದ್ದಾರೆ, ನೀರಿಲ್ಲ. ನಾನು ಟಾಯ್ಲೆಟಿಂದಲೇ ಕೆಲಸ ಸ್ಟಾರ್ಟ್ ಮಾಡಿದೆ. ಓವರ್ ಹೆಡ್ ಟ್ಯಾಂಕ್ ಹಾಕಿಸಿ, ಅದಕ್ಕೆ ಸಂಪರ್ಕ ಎಲ್ಲ ಕಲ್ಪಿಸಿ, ಪ್ರತಿ ಟಾಯ್ಲೆಟ್ಗೂ ಒಂದು ಬಕೆಟು ಜಗ್ಗು ಕೂಡ ಇಟ್ಟು, ಡೆಟಾಲ್ ಎಲ್ಲ ಹಾಕಿಸಿ,
ಸ್ಟಾರ್ಟ್ ಮಾಡಿದೆ ಹೊಸದಾಗಿ. ಮಹಿಳಾ ವಿದ್ಯಾರ್ಥಿಗಳ ಒಂದು ತಂಡ ಬಂದು ನನಗೆ ತುಂಬ ಥ್ಯಾಂಕ್ಸ್. ಸರ್, ನಾವು ಬೆಳಗ್ಗೆ ಮನೆ ಬಿಟ್ಟು ಬಂದರೆ ನಾವು ಮತ್ತೆ ಮನೆಗೆ ಹೋಗಬೇಕಾಗಿತ್ತು, ಹಾಗಾಗಿ ನೀರು ಕೂಡ ಕುಡಿತಾ ಇರಲಿಲ್ಲ. ನೀವು ನಮ್ಗೆ ಭಾಳ ಉಪಕಾರ ಮಾಡಿದ್ರಿ ಸರ್. ಅಲ್ಲಮ್ಮ, ನನ್ನ ಕರ್ತವ್ಯ ನಾನು ಮಾಡಿದ್ದೆ, ನಿಮ್ಗೆ ಸಂತೋಷ ಆಯ್ತಲ್ಲ ಸಾಕು, ನನ್ನ ಶ್ರಮ ಸಾರ್ಥಕ ಅಂತ. ಹಂಗೆ ನಾವು ಮನಸ್ಸು ಮಾಡಿದ್ರೆ ಏನೆಲ್ಲ ಮಾಡ್ಬೋದು. ಮಾಡೋರು ಯಾರು? ಬೆಕ್ಕಿಗೆ ಗಂಟೆ ಕಟ್ಟುವವರು ಯಾರು? ಇದು ಕ್ವಶನ್. ನಾನು ಮಾಡಿಬಿಟ್ಟೆ ಅನ್ನೋ ಅಹಂಕಾರದಿಂದ ಹೇಳ್ತಾ ಇಲ್ಲ. ನನ್ನ ಕರ್ತವ್ಯ ಅದು. ನನ್ನ ಸಂಬಳ ಕೊಡ್ತಾರೆ, ನಾನು ಮಾಡಬೇಕಷ್ಟೇ. ಅರ್ಥ ಆಯ್ತಲ್ಲ? ಅದರಿಂದ ಒಬ್ಬ ವ್ಯಕ್ತಿ ವ್ಯವಸ್ಥೆಯ ವಿರುದ್ಧ ಏನು ಮಾಡೋಕ್ಕಾಗಲ್ಲ. ಈಗ ಜನ ಎಲ್ಲ ಬೆಂಬಲ ಕೊಡದೆ ಹೋಗಿದ್ರೆ NTR ತಿರ್ಗಾ ಹಿಂಗೆ ಮುಖ್ಯಮಂತ್ರಿ ಆಗ್ತಾ ಇರಲಿಲ್ಲ. ಜನ ಬೆಂಬಲ ಕೊಟ್ಟಿದ್ದಕ್ಕೇನೆ ಅವ್ನು ಮತ್ತೆ ತಿರ್ಗಾ ಮುಖ್ಯಮಂತ್ರಿ ಆದ. ಇಂದಿರಾ ಗಾಂಧಿಯ ಸೊಕ್ಕನ್ನು ಇಳಿಸಿದ. ಅದರಿಂದ ನಮ್ಮ ಯಾವುದೇ ಪ್ರಯತ್ನ ಅದಕ್ಕೆ ಅಂಬೇಡ್ಕರ್ ಹೇಳೋದು ಏನದು 3 ಮಂತ್ರ: ಸಂಘಟನೆ, ಶಿಕ್ಷಣ, ಹೋರಾಟ. ನಾವೆಷ್ಟು ಮಾತಾಡಿದ್ರೆ ಏನು, ನೋ ಯೂಸ್. ಅಲ್ಲಿ ನನಗೆ ಬೇಕಾದವರು ಇರ್ತಾರೆ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ. ಅರ್ಥ ಆಯ್ತಲ್ವಾ? ನಂದು 20 ಕೃತಿಗಳು ಪ್ರಕಟ ಆಗಿದೆ. ನನ್ನ ಅಭಿಮಾನಿಗಳು ಕರ್ನಾಟಕದಾದ್ಯಂತ ಇದ್ದಾರೆ. ಅವರು ಸಾರನ್ನ ಕಲಿಸ್ಬೇಕು ಅನ್ನೋ ಒಂದು ಪ್ರೀತಿಯಿಂದ ಕಲಿಸಿರ್ತಾರೆ. ಅವರು ಬಂದು ನಾನು ಬೈಕೊಂಡು ಅವ್ರನ್ನ ಕೂತ್ಕೊಂಡ್ರೆ ಅದು ಭಾಷಣನ? ಅದು ಯೋಚನೆ ಮಾಡಿದ್ರು. ಇವತ್ತು ಯಾಕೆ ನಿಮಗೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಮೋದಿ ಭಾಷಣನೇ ಬೇರೆ, ದ್ರೌಪದಿ ಮುರ್ಮು ಅವ್ರ ಭಾಷಣನೇ ಬೇರೆ. ಇವತ್ತು ನಾನು ರಿಪಬ್ಲಿಕ್ ಡೇ ದಿವಸ ಮಾತಾಡ್ತಾ ಇರೋದೇ ಬೇರೆ. ಈ CIT ಈ ಮಹಾ ವ್ಯಕ್ತಿಗಳು ಯಾರ್ಯಾರಿದ್ದಾರೋ ಅವರ ಸಮಕ್ಷಮದಲ್ಲಿ ಆತ್ಮಸಾಕ್ಷಿಯಿಂದ ನಾನು ಮಾತಾಡ್ತಾ ಇದ್ದೀನಿ. ಇದು ಭಾಳ ಇವತ್ತು ಆಗಬೇಕಾಗಿರೋ ಕೆಲಸಗಳೇನು ಅಂತಂದರೆ, ನಮಗೆ ಭಾಷಾವಾರು ಪ್ರಾಂತ್ಯಗಳು ರಚನೆ ಆಯಿತು. ರಚನೆ ಆಗೋಕ್ಕೆ ಕಾರಣ ಯಾರು ಗೊತ್ತಾ ತಮಗೆ? ದಯವಿಟ್ಟು ಆ ಹೆಸರು ನೆನ್ಪಿಟ್ಕೊಳ್ಳಿ. ಪೊಟ್ಟಿ ಶ್ರೀರಾಮುಲು ಆಂಧ್ರ ಪ್ರದೇಶದ ಒಬ್ಬ ಸತ್ಯಾಗ್ರಹಿ. ನೆಹರು ಸರ್ಕಾರದ ವಿರುದ್ಧ ತೀವ್ರ ಪ್ರತಿಭಟನೆಯನ್ನು ಮಾಡಿದ್ರು. ಆಮರಣಾಂತ ಉಪವಾಸವನ್ನು ಘೋಷಣೆ ಮಾಡಿದ್ರು. ಸತ್ಯವರು. ಆಗ ನೆಹರುಗೆ ಭಯ ಎತ್ಕೊಳ್ತು. ತಕ್ಷಣ ಕಮಿಟಿ ಫಾರ್ಮೇಷನ್ ಮಾಡಿ ಭಾಷಾವಾರು ಪ್ರಾಂತ್ಯಗಳನ್ನು ರಚನೆ ಮಾಡಿದ್ರು. ನವೆಂಬರ್ 1 ಕರ್ನಾಟಕದ ಉದಯವಾಯಿತು. ಭಾಷಾವಾರು ಪ್ರಾಂತ್ಯಗಳಾಗಲೇ ಆಗಿದೆ. ಭಾಷಾವಾರು ಪ್ರಾಂತ್ಯಗಳಾಗ್ಬಿಟ್ರೆ ಕೆಲಸ ಮುಗಿಯಲ್ಲ. ಭಾಷಾವಾರು ಶಿಕ್ಷಣ ಬರಬೇಕು, ಭಾಷಾವಾರು ಪ್ರಭುತ್ವ ಬರಬೇಕು. ಇವು ನೆಕ್ಸ್ಟ್ ಸ್ಟೆಪ್ಪು. ಅದು ಇನ್ನೂ ಆಗಿಲ್ಲ. ಭಾಷಾವಾರು ಶಿಕ್ಷಣ ಯಾವತ್ತು ಬರೋದು? ಮೆಡಿಕಲ್, ಇಂಜಿನಿಯರಿಂಗ್, ಆರ್ಕಿಟೆಕ್ಟ್ ಅಥವಾ ಯಾವುದೇ ನ್ಯಾಚುರಲ್ ಸೈನ್ಸ್ ಡಿಪ್ಲೊಮಾ ಕನ್ನಡದಲ್ಲೇ ಆಗಬೇಕು. ಆಗುತ್ತೆ, ಮಾಡ್ಬೋದು. ಜರ್ಮನಿಯಲ್ಲಾದದ್ದು, ಡ್ಯಾನಿಷಲ್ಲಾದದ್ದು, ಫ್ರೆಂಚಲ್ಲಾದದ್ದು ಕನ್ನಡದಲ್ಲಿ ಆಗಲ್ಲ ಅಂತ ಹೇಳೋಕ್ಕಾಗುತ್ತಾ? ಕನ್ನಡ ಸಮೃದ್ಧವಾದಂಥ ಭಾಷೆ. ನನ್ನ ಕೇಳಿದ್ರೆ ಇಂಗ್ಲೀಷೇ ತುಂಬ ಚಿಕ್ಕ ಭಾಷೆ. ಈಗ ಉದಾಹರಣೆಗೆ ವಾಟರ್ ಫಾಲ್ಸ್ ನಿಮಗೆಲ್ಲ ಗೊತ್ತು. ಇನ್ನೊಂದು ಪದ ಹೇಳಿ ಅಂದರೆ ಗೊತ್ತಿರೋರು ಹೇಳ್ತಾರೆ, ಇಲ್ಲದವರು ನಮ್ಗೆ ಗೊತ್ತಿಲ್ಲ ಅಂತಾರೆ. ಕ್ಯಾಸ್ಕೇಡ್ ಅಂದರೂ ವಾಟರ್ ಫಾಲ್ಸೇ. 2 ಶಬ್ದ ಇರೋದು ನಂಗೆ ತಿಳಿದಂತೆ ಇಂಗ್ಲೀಷು. ಕನ್ನಡದಲ್ಲಿ ಲೆಕ್ಕ ಹಾಕ್ತೀರಾ ಎಷ್ಟಿದೆ ಅಂತ ಹೇಳ್ತೀನಿ. ಜಲಪಾತ ನಿಮಗೆಲ್ಲ ಗೊತ್ತಿದೆ, ಸಂಸ್ಕೃತ ಪದ. ಜಲಪಾತ 2 ಕೂಡ ಅದೇ. ಜಲಸುರಿ ಅದೂ ಸಂಸ್ಕೃತ. ಸುರಿ ಕನ್ನಡ, ಜಲ ಸಂಸ್ಕೃತ. ಜಲಸುರಿ ಅಂದರೂ ಕೂಡ ವಾಟರ್ ಫಾಲ್ಸ್. ನೀರ್ಬೀಳ ಕುವೆಂಪು ಹೇಳಿರುವ ಪದ. ಬೆರಳಿಗೆ ಕೊರಳು ನಾಟಕದಲ್ಲಿ ಏಕಲವ್ಯ ನೀರ್ಬೀಳದ ಎದುರು ನಿಂತಿರ್ತಾನೆ. ನೀರು ಬೀಳ್ತಾ ಇದೆ, ಅದರಿಂದ ನೀರು ಬೀಳ. ತಡಸಲು ವಾಟರ್ ಫಾಲ್ಸ್. ಗಿಡುಗು ವಾಟರ್ ಫಾಲ್ಸ್. ಅಬ್ಬಿ ವಾಟರ್ ಫಾಲ್ಸ್. ಮಡಿಕೇರಿ, ನನ್ನ ಫಸ್ಟ್ ಸರ್ವೀಸು ಮಡಿಕೇರಿಯಲ್ಲಿ ಆರಂಭ ಆಗಿದೆ. ಅಲ್ಲಿ ಅಬ್ಬಿ ಫಾಲ್ಸ್ ಇದೆ. ಅಬ್ಬಿ ಫಾಲ್ಸ್ ಅಂದರೆ ಕಾಂಪೌಂಡ್ ಗೋಡೆ ಅಂದಂಗೆ. ಗೋಡೆ ಅಂದರೂ ಒಂದೇ, ಕಾಂಪೌಂಡ್ ಅಂದರೂ ಒಂದೇ ಅಲ್ವಾ? ಗೇಟ್ ಬಾಗಿಲು, ಗೇಟ್ ಅಂದರೂ ಬಾಗಿಲೇ, ಬಾಗಿಲು ಗೇಟ್ ಬಾಗಿಲು. ಟಾಪ್ ಮೇಲೆ ದ್ವಿರುಕ್ತಿ. ಅಬ್ಬಿ ಫಾಲ್ಸ್ ದ್ವಿರುಕ್ತಿ. ಅಬ್ಬಿ ಅಂದ್ರೇ ಫಾಲ್ಸು,
ಅದು ಗೊತ್ತಿಲ್ಲದೆ ಇರೋದ್ರಿಂದ ಮರ್ತೋಗಿರೋದ್ರಿಂದ ಅದಕ್ಕೆ ಇಂಗ್ಲೀಷ್ ಸೇರಿಸೋದು. ಅಬ್ಬಿ ಫಾಲ್ಸ್, ಚಿಕ್ಕಮಗಳೂರು, ಕೆಮ್ಮಣ್ಣಗುಂಡಿ, ದೊಡ್ಡ ಹೆಬ್ಬೆ, ಚಿಕ್ಕ ಹೆಬ್ಬೆ, ವಾಟರ್ ಫಾಲ್ಸ್. ಎಷ್ಟು ಪದಗಳು ಬಂದರೆ? ಇನ್ನೂ ಒಂದು ಪದ ಹೇಳ್ತೀನಿ, ದಬದಬೆ. ದಬದಬೆ ಅಂದರೆ ನೀರು ದಬ 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 ಅಂತ ಬೀಳ್ತಾ ಇರುತ್ತಲ್ಲ, ಅದು ದಬದಬೆ. ಎಷ್ಟು ಪದ ಇದೆ ಕನ್ನಡದಲ್ಲಿ? 2000 ವರ್ಷಗಳ ಭಾಷೆಗೆ ಶಕ್ತಿ ಇಲ್ವಾ? ಇದೆ, ಸಮೃದ್ಧವಾದ ಶಕ್ತಿ ಇದೆ. ಈ ನಂಬಿಕೆ ಕುವೆಂಪುಗೂ ಇತ್ತು, ನನಗೂ ಇದೆ. ಕೆಲವರಿಗೆ ನಾವು ಇಂಗ್ಲೀಷ್ನಲ್ಲಿ ಹೇಳಕ್ಕೆ ಬರುತ್ತೆ, ಕನ್ನಡದಲ್ಲಿ ಹೇಳೋಕ್ಕಾಗಲ್ಲ. ನೀವು ಹೇಳ್ತಾ ಇರೋ ಇಂಗ್ಲೀಷೇನೆ ಉರು ಹೊಡೆದಿರೋ ಇಂಗ್ಲೀಷ್ ಅದು. ಉರು ಹೊಡೆದಿರೋದ್ರಿಂದ ನೀವು ಇಂಗ್ಲೀಷ್ನಲ್ಲಿ ಹೇಳ್ತೀರಿ. ಅರಗಿಸ್ಕೊಳ್ಳಿ. ನೀವು ಅರಗಿಸ್ಕೊಂಡ್ರೆ ಕನ್ನಡದಲ್ಲೂ ಹೇಳ್ಬೋದು, ತುಳುನಲ್ಲೂ ಹೇಳ್ಬೋದು. ಅರಗಿಸ್ಕೊಳ್ಳದೆ ಇರೋದ್ರಿಂದ ನಿಮ್ಗೆ ಇಂಗ್ಲೀಷ್ನಲ್ಲಿ ಹೇಳೋಕ್ಕೆ ಕಷ್ಟ ಇದೆ. ನನ್ನ ಅಭಿಪ್ರಾಯ ಅದೇ. ಅದರಿಂದ ನಮ್ಮ ಮುಂದೆ ಆಗಬೇಕಾಗಿರೋ ಕೆಲಸಗಳು ತುಂಬ ಇದೆ. ಕೃಷಿ, ಶಿಕ್ಷಣ, ಆರೋಗ್ಯ, ಧರ್ಮ. ಎಷ್ಟು ಜಗದ್ಗುರುಗಳು. ಬಸವಣ್ಣನಿಗೆ ಜಗದ್ಗುರು ಇದ್ದಾರೆ. ಅವ್ರ ಬಸವಣ್ಣನೇ ಬೇಕಾಗಿಲ್ಲ ಅವ್ರಿಗೆ. ಇವತ್ತು ಲಿಂಗಾಯತರು ಅಂತ ಕರೆಸ್ಕೊಳ್ಳೋರಿಗೆ, ವೀರಶೈವರಿಗೆ ಬಸವಣ್ಣ ಬೇಕಾ? ಬೇಕಿಲ್ಲ ಅವ್ರಿಗೆ. ಬಸವಣ್ಣ ಬೇಕಾ? ಅವ್ರಿಗೆ ಅವ್ರ ಜಗದ್ಗುರು ಸಾಕಷ್ಟೇ. ಎಂಥ ದುರಂತ ಇದು. ಇವೆಲ್ಲ ಯೋಚನೆ ಮಾಡಬೇಕು ನಾವು. ನಿಜವಾದ ಶಿಕ್ಷಣವನ್ನು ಕೊಟ್ಟು ವಿಚಾರ ಶಕ್ತಿಯನ್ನು ಬೆಳೆಸೋದ್ರ ಮೂಲಕ ಇಂಥ ಅಧ್ಯಯನ ಮಂಡಲಗಳು ತುಂಬ ಪರಿಣಾಮಕಾರಿ. ಸ್ಟಡಿ ಸರ್ಕಲ್ ಅಂತ ನಾನು ವೆಂಕಟರಾಜುಗೆ, ಮುನ್ರಾಜುಗೆ ಎಲ್ಲ ಹೇಳಿದ್ದೇನೆ. ತಿಂಗಳಿಗೊಂದು ಸತಿ ಈ ಥರ ಸ್ಟಡಿ ಸರ್ಕಲ್ ಅಂತ ಮಾಡಿ, ಮಹಿಳೆಯರು ನೀವು ಕಡಿಮೆ ಆದರೂ ಬಂದಿದ್ದೀರಿ, ಭಾಳ ಸಂತೋಷ. ಏಕೆಂದರೆ ಬರೀ ಪುರುಷರೇ ಇದ್ದರೆ ಅದು ನ್ಯಾಯಬದ್ಧವಾದ ಸಭೆ ಅಲ್ಲ. ಮಹಿಳೆಯರ ಪ್ರಾತಿನಿಧ್ಯ ಕೂಡ ಇರಬೇಕು. ಅದರಿಂದ ನೀವು ಬಂದಿರೋದ್ರಿಂದ ನನಗೆ ಭಾಳ ಸಂತೋಷ ಆಗಿದೆ. ಇನ್ನು ಮುಂದೆ ಇನ್ನೂ ಇದಕ್ಕಿಂತಲೂ ದೊಡ್ಡ ಜಾಗ ಮತ್ತು ಆಸಕ್ತ ಸಹೃದಯರು ಬಂದು ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಾನು ಹಾರೈಸಿ ಮತ್ತೊಮ್ಮೆ ಹೇಳ್ತೀನಿ. ಕೊನೆಯ ಮಾತು, ಭಾರತದ ಸಂವಿಧಾನ ಶ್ರೀಸಾಮಾನ್ಯನ ಸಂವಿಧಾನ. ಅಲ್ಲಿ ಜಾತಿ, ಮತ, ಧರ್ಮ ಏನೂ ಇಲ್ಲ. ಎಲ್ಲರೂ ಒಂದೇ, ಈಕ್ವಲ್, ಸಮಾನತೆ. ಇದನ್ನೇ ಅವರು ಪಂಚಮಂತ್ರ ಅಂತ ಕುವೆಂಪು ಕರೀತಾರೆ. ಮನುಜ ಮತ, ವಿಶ್ವಪಥ, ಸರ್ವೋದಯ, ಸಮನ್ವಯ, ಪೂರ್ಣ ದೃಷ್ಟಿ. ಇದೇ ಪಂಚಮಂತ್ರ. ಸಪ್ತಸೂತ್ರ 7. ಮನುಷ್ಯ ಜಾತಿ ತಾನೊಂದೇ ವಲಂ. ಈ ಕ್ಯಾಸ್ಟ್ ಸಿಸ್ಟಮ್ ಆ್ಯಂಡ್ ಅನ್ಟಚಬಿಲಿಟಿ ಇದೆಯಲ್ಲ, ಅದನ್ನು ಎಳ್ಳು ನೀರು ಬಿಟ್ಬಿಡಿ. ಎಲ್ಲ ಮನುಷ್ಯರು ಒಂದೇ ಜಾತಿ. ಇದು ನಾವು ತಿಳ್ಕೊಳ್ಬೇಕಾದಂಥ ವಿಷಯ. ಭಾರತ ಸಂವಿಧಾನದ ಒಂದು ಚಿಕ್ಕ ರೂಪವೇ ವಿಶ್ವ ಮಾನವ ಸಂದೇಶ. ಓ ನನ್ನ ಚೇತನ, ಆಗು ನೀ ಅನಿಕೇತನ. ಹೀಗಾಗಬೇಕು. ಆಗ ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧಿ ಮತ್ತು ಅಂಬೇಡ್ಕರ್ ಏನು ಕನಸಿದ್ರೋ ಆ ಭಾರತ ಬರುತ್ತೆ. ಇದೇ ರೀತಿ ಇದ್ದರೆ ಅಂಥ ಭಾರತಕ್ಕಾಗಿ ನಾವು ಸಂಘಟನೆ ಮಾಡಲೇಬೇಕಾದಂತಹ ಕೆಲಸದಲ್ಲಿ ನಮ್ಮನ್ನು ತೊಡಗಿಸ್ಕೋಬೇಕಾಗುತ್ತೆ. ಇಷ್ಟು ಹೇಳಿ ನನ್ನ ಮಾತು ನಿಲ್ಲಿಸ್ತೀನಿ. ಮೊನ್ನೆ ನಾವೆಲ್ಲ ಇಲ್ಲಿ ಕೂತ್ಕೊಂಡು ಈ ಥರ ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ಕೊಂಡಾಗ ನಮ್ಮ ಮುನ್ರಾಜ್ ಅವ್ರು ಹೇಳ್ತಾ ಇದ್ರು, ಯಾರನ್ನ ಕರ್ಸೋಣ ಈಗ ಸ್ಪೀಕರ್ ಆಗಿ ಅಂತ. ಅವ್ರು ಹೇಳಿದ್ರು, ಮೊದಲನೇ ಅವರು ಪ್ರಿಪೇರ್ ಆಗಿ ಬಂದಿರೋ ಏನೋ ಗೊತ್ತಿಲ್ಲ, ಸರ್ ಹೆಸರು ಹೇಳಿದ್ರು. ನಾನು ಅವ್ರನ್ನ ಇದೇ ಫಸ್ಟ್ ಟೈಮ್ ನೋಡಿದ್ದು. ಒಬ್ಬ ವ್ಯಕ್ತಿ ಹತ್ರ ಆಸ್ತಿ ಕದೀಬೋದು, ಅದೇ ಶಿರಾಸ್ತಿ, ಚರಾಸ್ತಿ ಏನು ಬೇಕಾದ್ರೂ ಕದೀಬೋದು, ಆದರೆ ಜ್ಞಾನ ಭಂಡಾರವನ್ನು ಯಾರೂ ಕದಿಯೋಕ್ಕಾಗೋದಿಲ್ಲ ಅಂತ ಹಿರಿಯರು ಹೇಳಿದ್ದಾರೆ. ಆ ರೀತಿ ಒಂದು ಕಾರ್ಯಕ್ರಮಕ್ಕೆ ಒಂದು ಸ್ಪೀಕರ್ ಆಗಿ ಬಂದು ಅವರು ಇಲ್ಲಿ ನೆರೆದವ್ರಿಗೆ ಮತ್ತು ಅನೇಕ ರೀತಿ ಮಿಸ್ ಮಾಡ್ಕೊಂಡ್ರು. ನಾವು ತುಂಬ ಜನ ಕೇಳಿದ್ವಿ, ಆದರೆ ಮಿಸ್ ಮಾಡ್ಕೊಂಡ್ರು. ಆದರೆ ಬಂದಂಥವರು ಅಲ್ಲ, ನಾನು ನೆಕ್ಸ್ಟ್ ಕಾರ್ಯಕ್ರಮ ಮಾಡಿದ್ರೆ ಸರ್ ನನಗೆ